गुरवे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। कृष्णं वन्दे जगद्गुरुम्। जय शङ्करा अभयङ्करा परमेश्वरा प्रलयङ्करा जय शङ्करा जय शङ्करा कैलासवासा सर्वेश्वरा कैलासवासा सर्वेश्वरा पाहि प्रभो मां जगदीश्वरा पाहि प्रभो मां जगदीश्वरा जय शङ्करा जय शङ्करा जय शङ्करा अभयङ्करा परमेश्वरा प्रलयङ्करा जय शङ्करा जय शङ्करा गौरीवरा गंगाधरा गौरीवरा गंगाधरा पाहि प्रभो मां करुणाकरा पाहि प्रभो मां करुणाकरा जय शङ्करा जय शङ्करा जय शङ्करा अभयङ्करा परमेश्वरा प्रलयङ्करा जय शङ्करा जय शङ्करा जय शङ्करा जय शङ्करा नमः पार्वतीपतये
ಜೀವಕುಸುಮವಿದು ಮೀಸಲು ನಿನಗೆ ನೇಸರನ ಹೊಂಗಿರಣ ಸೋಂಕದ ಮುನ್ನ ಜೀವನದ ಬಿರುಗಾಳಿ ಬೀಸುವ ಮುನ್ನ ಉದ್ಧರಿಸು ದೇವಾ ದೇವಾಧಿದೇವಾ ಉದ್ಧರಿಸು ದೇವಾ ದೇವಾಧಿದೇವಾ ಪಾತಾಳದಿಂದಾಚೆ ನಿನ್ನಯ ಚರಣ ಬ್ರಹ್ಮಾಂಡದಿಂದಾಚೆ ನಿನ್ನಯ ಮಕುಟ ಬೃಹತ್ತು ನೀನು ಸೂಕ್ಷ್ಮತೆಯೋ ನೀನು ಉದ್ಧರಿಸು ದೇವಾ ದೇವಾಧಿದೇವಾ ಉದ್ಧರಿಸು ದೇವಾ ದೇವಾಧಿದೇವಾ ಜೀವ ಕುಸುಮವಿದು ಮೀಸಲು ನಿನಗೆ ನೇಸರನ ಹೊಂಗಿರಣ ಸೋಂಕದ ಮುನ್ನ ಜೀವನದ ಬಿರುಗಾಳಿ ಬೀಸುವ ಮುನ್ನ ಉದ್ಧರಿಸು ದೇವಾ ದೇವಾಧಿದೇವಾ ಉದ್ಧರಿಸು ದೇವಾ ದೇವಾಧಿದೇವಾ ಬೇಡನ ಕೊಂಡೊಯ್ದೆ ಕೈಲಾಸ ನಿಧಿಗೆ ಊರಂಬು ಎಸೆದ ನರನಿಗೆ ಒಲಿದೆ ಭಕ್ತಿಯ ಪ್ರಿಯ ನೀನು ಭಕ್ತರ ಪ್ರಿಯ ನೀನು ಉದ್ಧರಿಸು ದೇವಾ ದೇವಾಧಿದೇವಾ ಉದ್ಧರಿಸು ದೇವಾ ದೇವಾಧಿದೇವಾ ಉದ್ಧರಿಸು ದೇವಾ ದೇವಾಧಿದೇವಾ ಓಂ ಯಂ ಬ್ರಹ್ಮಾ ವರುಣೇಂದ್ರರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯನ್ತಿ ಯಂ ಧ್ಯಾನಾವಸ್ಥಿತಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ
ತಸ್ಮೈ ನಮಃ. ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ವಿಷಯವನ್ನು ಕುರಿತು ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಕೇಳಿಸುತ್ತಲ್ಲ? ಸಾಮಾನ್ಯವಾಗಿ ನಾವು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನವನ ಜೀವನದ ಬಗ್ಗೆ ಅವನದೇ ಆದಂಥ ಒಂದಿಷ್ಟು ಕಲ್ಪನೆಗಳನ್ನು ಹೊಂದಿರ್ತಾನೆ. ನಾನು ಹೀಗಿರಬೇಕು, ಹೀಗೆ ಮನೆಯನ್ನು ಕಟ್ಟಬೇಕು, ಹೀಗೆ ಮದುವೆ ಆಗಬೇಕು, ಮಕ್ಕಳನ್ನು ಮಾಡ್ಕೊಳ್ಬೇಕು, ಈ ರೀತಿ ಬಿಸ್ನೆಸ್ ಮಾಡಬೇಕು. ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಅಂತಃಕರಣದಲ್ಲೂ ಅವನದೇ ಆಗಿರ್ತಕ್ಕಂಥ ಕೆಲವು ವಿಚಾರಧಾರೆಗಳಿರ್ತವೆ, ಒಂದಿಷ್ಟು ಕಲ್ಪನೆಗಳು, ಒಂದಿಷ್ಟು ಕನಸುಗಳಿರ್ತವೆ. ಎಷ್ಟೋ ಕನಸುಗಳನ್ನು ನಾವು ಈಡೇರಿಸ್ಕೊಳ್ತೀವಿ ಜೀವನದಲ್ಲಿ. 90% ನಮ್ಮ ಕನಸುಗಳು ಈಡೇರೋದಿಲ್ಲ. ಯಾವಾಗ ನಾನು ಅಂದ್ಕೊಂಡಿದ್ದು ಘಟಿಸೋದಿಲ್ಲ ಆವಾಗ ಮಾತ್ರ ನಮಗೆ ಸಮಸ್ಯೆ. ಎಲ್ಲಿ ತನಕ ಜೀವನದಲ್ಲಿ ಪ್ರತಿಯೊಂದು ವಸ್ತುಗಳು, ಪ್ರತಿಯೊಂದು ವಿಷಯಗಳು, ಪ್ರತಿಯೊಬ್ಬ ವ್ಯಕ್ತಿ ಎಲ್ಲರೂ ಕೂಡ ನಾನು ಹೇಳ್ದಾಗ ಕೇಳ್ತಾ ಇರ್ತಾರೆ, ನನ್ನ ಇಚ್ಛೆಯಂತೆ ಅವರು ವ್ಯವಹಾರವನ್ನು ಮಾಡ್ತಾ ಇರ್ತಾರೆ, ನನ್ನ ಇಚ್ಛೆಗೆ ಅನುಗುಣವಾಗಿ ಅವರು ಸ್ಪಂದಿಸ್ತಾ ಇರ್ತಾರೆ, ಅಲ್ಲಿ ತನಕವೂ ಕೂಡ ನಮಗೆ ಅವರೆಲ್ಲರೂ ಕೂಡ ಬೇಕು. ಅದರರ್ಥ ಏನೋ, ನಾನು ಹೇಳಿದ್ದಕ್ಕೆಲ್ಲ ಹ್ಞೂ ಅನ್ಬೇಕು. ಯಾವನಾದರೂ ನಾನು ಹೇಳಿದ್ದಕ್ಕೆ ಹ್ಞೂ ಅಂದ ಆ ಕ್ಷಣದಿಂದ ಅವನು ನಮಗೆ ಶತ್ರು ಆಗಿಬಿಡ್ತಾನೆ. ಅಲ್ಲಿ ತನಕ ಗಂಡ ಆಗಿರ್ಬೋದು, ಅಲ್ಲಿ ತನಕ ಹೆಂಡತಿ ಆಗಿರ್ಬೋದು, ಅಲ್ಲಿ ತನಕ ಮಕ್ಕಳಾಗಿರ್ಬೋದು, ಅಲ್ಲಿ ತನಕ ಮಿತ್ರರಾಗಿರ್ಬೋದು, ಅಲ್ಲಿ ತನಕ ಅಣ್ಣ ತಮ್ಮಂದರಾಗಿರ್ಬೋದು, ನಾನು ಹೇಳಿದ್ದನ್ನು ಕೇಳಬೇಕು, ನನ್ನ ಇಚ್ಛೆ ಅಂತ ನಡಿಬೇಕು, ನನ್ನ ಮೂಗಿನ ನೇರಕ್ಕೆ ಅವನು ವ್ಯವಹರಿಸಬೇಕು. ಇಲ್ಲಿ ಸಮಸ್ಯೆ ಏನಿದೆ ಅಂದರೆ, ಈ ರೀತಿಯಲ್ಲಿ ನಾನು ಒಬ್ಬನೇ ಬಯಸ್ತಾ ಇಲ್ಲ, ಈ ರೀತಿಯಲ್ಲಿ ಎಲ್ಲರೂ ಅದನ್ನೇ ಬಯಸ್ತಾರೆ. ಆದ್ದರಿಂದ ಕಲಹ, ಆದ್ದರಿಂದ ಜಗಳ, ಆದ್ದರಿಂದ ಘರ್ಷಣೆ, ಆದ್ದರಿಂದ ಭಿನ್ನಾಭಿಪ್ರಾಯ. ಮತ್ತು ಯಾರಾದರೂ ಒಬ್ಬರು ಹೇಳಿದ್ದನ್ನು ಕೇಳಲೇಬೇಕು. ಯಾರು ಹೇಳಿದ್ದನ್ನು ಕೇಳ್ತೀವಿ? ಯಾವ ವ್ಯಕ್ತಿ ಬಲವಂತನಾಗಿದ್ದಾನೆ, ಯಾವ ವ್ಯಕ್ತಿ ಹಣವಂತನಾಗಿದ್ದಾನೆ, ಯಾವ ವ್ಯಕ್ತಿ ಅಧಿಕಾರದಲ್ಲಿದ್ದಾನೆ, ಯಾವ ವ್ಯಕ್ತಿ ಶಕ್ತಿವಂತನಾಗಿದ್ದಾನೆ, ಅವನು ಜಬರ್ದಸ್ತಿಯಿಂದ ನಮ್ಮನ್ನು ಕೇಳಿಸ್ತಾನೆ. ನಮಗೆ ಇನ್ನೊಬ್ಬರು ಹೇಳಿದ ಮಾತನ್ನು ಕೇಳಲಿಕ್ಕೆ ನಮಗೇನು ಮನಸ್ಸಿಲ್ಲ, ಆದರೆ ನಮಗೆ ಬೇರೆ ದಾರಿ ಇಲ್ಲ. ಆದರೂ ಹೇಗೆ ಕೇಳ್ತೀವಿ? ಆಗಲಿ, ನಮಗೂ ಸಮಯ ಬರುತ್ತೆ, ಇವತ್ತಲ್ಲ ನಾಳೆ ನಮಗೆ ಸಮಯ ಬಂದಾಗ ನಾವು ಕೂಡ ರಾಗದ ದ್ವೇಷವನ್ನು ಸಾಧಿಸೋಣ. ಈಗ ಬೇರೆ ದಾರಿ ಇಲ್ಲ, ಹೌದಲ್ಲ? ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಬರೀ ದುಃಖ, ಬರೀ ಸಮಸ್ಯೆ, ಬರೀ ಘರ್ಷಣೆಗಳು, ರಾಗದ್ವೇಷಗಳು. ಇಷ್ಟರ ನಡುವೆ ಚಿತ್ರ ವಿಚಿತ್ರವಾಗಿರ್ತಕ್ಕಂತಹ ಸಮಸ್ಯೆಗಳು, ಚಿತ್ರ ವಿಚಿತ್ರವಾಗಿರ್ತಕ್ಕಂತಹ ರೋಗ ರುಜಿನಗಳು. ಬರ್ನಾರ್ಡ್ ಶಾ ಒಂದು ಕಡೆಗೆ ಬಹಳ ಸುಂದರವಂತ ಒಂದು ಮಾತನ್ನು ಹೇಳ್ತಾನೆ. ವಯಸ್ಸಾಗಿರುತ್ತೆ ಅವನಿಗೆ. ಅವನಂತಾನೆ, ನಿಜ ಹೇಳಬೇಕಂದ್ರೆ ಇವಾಗ ನನಗೆ ಜೀವನದಲ್ಲಿ ಅನುಭವ ಇದೆ. ಶಕ್ತಿ ಇದ್ದಿದ್ದರೆ ಜೀವನವನ್ನು ಇನ್ನೂ ಚೆನ್ನಾಗಿ ಅನುಭವಿಸ್ತಾ ಇದ್ದೆ ನಾನು. ಆದರೆ ಏನು ಮಾಡೋದು? ವಯಸ್ಸಾದಾಗೆ ಭಗವಂತ ನಮ್ಮಿಂದ ಶಕ್ತಿಯನ್ನು ಕಿತ್ತುಕೊಳ್ತಾನೆ. ಎಲ್ಲಿ ಅನುಭವ ಇದೆ ಅಲ್ಲಿ ಬಲ ಇರೋದಿಲ್ಲ, ಎಲ್ಲಿ ಬಲ ಇರುತ್ತೆ ಅಲ್ಲಿ ಅನುಭವ ಇರೋಲ್ಲ. ಏನಿದು? ಇದೊಂದು ಪ್ರಕೃತಿಯ ನಿಯಮ. ನಮ್ಮ
ಒಬ್ಬರು ಅಮ್ಮ ಇದ್ದರು ಪಾಪ, ಭಾಳ ಪ್ರೀತಿಯವರು. ಅವ್ರು ಯಾವಾಗಲೂ ಕೂಡ ಹೇಳೋರು, ಸ್ವಾಮೀಜಿ ನನಗೋಸ್ಕರ ಒಂದು ಪ್ರಾರ್ಥನೆ ಮಾಡಿ. ಏನಾಗಬೇಕು? ಏನಿಲ್ಲ, ಶಕ್ತಿವಂತಳಾಗಬೇಕು ನಾನು ಅಂತ ತಡ್ಕೊಳ್ಳಿಕ್ಕಾಗ್ತಾಯಿಲ್ಲ. ನಾಳೆ ನೋಡಮ್ಮ, ಬೇಸರ ಮಾಡ್ಕೊಳ್ಬೇಡ, ಈವಾಗಲೇ ನಿನ್ನ ರೀತಿ ನೀತಿ ನಡವಳಿಕೆಗಳನ್ನು ಮನೆಯವ್ರ ಕೈಲಿ ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ನಿನ್ನ ಪ್ರಕಾರ ನೀನು ವೀಕ್. ಭಗವಂತ ಸರಿಯಾಗಿ ಮಾಡಿದ. ಏನು? ವಯಸ್ಸಾದವ್ರಿಗೆ ಶಕ್ತಿ ಇರಬಾರ್ದು, ಅವರು ಶರೀರ ವೀಕ್ ಆಗುತ್ತೆ, ಇಂದ್ರಿಯಗಳು ವೀಕ್ ಆಗ್ತವೆ. ಹಾಗೆ ಆಗಬೇಕು. ಯಾಕೆಂದರೆ ಭಾಳ ಕಷ್ಟ ಆಗುತ್ತೆ. ನಮ್ಮ ಲಾಜಿಕ್ ಕರೆಕ್ಟ್ ಇದೆ, ಅನುಭವ ಹೆಚ್ಚಿರುವುದರಿಂದಲೇ ಶಕ್ತಿ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ, ಕರೆಕ್ಟ್ ಇದೆ. ಆದರೆ ಜೀವನದಲ್ಲಿ ಹಾಗಿಲ್ಲ. ವಿಚಿತ್ರವಾಗಿರ್ತಕ್ಕಂತಹ ರೋಗಗಳು, ವಿಚಿತ್ರವಾಗಿರ್ತಕ್ಕಂತಹ ಪೆಟ್ಟುಗಳು, ವಿಚಿತ್ರವಾಗಿರ್ತಕ್ಕಂತಹ ಘಟನೆಗಳು ಜೀವನದಲ್ಲಿ ಘಟಿಸ್ತವೆ ಅಲ್ಲ. ಪೂಜ್ಯ ಡಿ ಬಿ ಜಿ ಒಂದು ಕಡೆಗೆ ಹೇಳ್ತಾರೆ, ತಾಳಿ ಮೇಲನೊಮ್ಮೆ ಧಾಳಿರಭಸದಿ ನೊಮ್ಮೆ ಕೇಳದೆಯೇ ಬಹನು ವಿಹಿರಾಯ. ಮೇಲ ಕೀಳಾಗಿಪನು ಕೀಳ ಮೇಲಾಗಿಪನು ತಾಳು ಮೇಲಿರು ನೀನು ಮಂಕುತಿಮ್ಮ. ಜೀವನದಲ್ಲಿ ಹೇಗೆ ಕಷ್ಟಗಳು ಬರ್ತವೆ? ಕಷ್ಟಗಳು ಹೇಗೆ ಬರ್ತವೆ? ಕೇಳಿ ಬರ್ತಾವೆ ನಿಮಗೆ? ಮೊದಲೇ ಪೋಸ್ಟ್ ಹಾಕಿ, ಇಮೇಲ್ ಕಳಿಸಿ, SMS ಕಳಿಸಿ, ವಾಟ್ಸಪ್ ಮೆಸೇಜ್ ಹಾಕಿ, ನಾಳೆ ಬರ್ತಾಯಿದ್ದೀನಿ ರೆಡಿ. ಜೀವನ ಅನ್ನೋದೊಂದು ದೊಡ್ಡ ಆಕ್ಸಿಡೆಂಟ್. ಇಲ್ಲಿ ಯಾವುದು ಕೂಡ ಹೇಳಿ ಕೇಳಿ ಬರೋಲ್ಲ. ನಾಳೆ ಏನಾಗುತ್ತೆ ಗೊತ್ತಿಲ್ಲ ನಮಗೆ, ಮುಂದೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ಮುಂದೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ದರಿಂದ ಈ ಜಗತ್ತು ಬಹಳ ಸುಂದರವಾಗಿದೆ. ಹಿಂದೆ ದಾವಣಗೆರೆಯಲ್ಲಿದ್ದಾಗ ಈಗ ಕ್ಲಾಸಸ್ ಕಂಡಕ್ಟ್ ಮಾಡ್ತಾಯಿದ್ದೆ. ಯಾರ ಮನೆಯಲ್ಲಿ ಕ್ಲಾಸ್ ಕಂಡಕ್ಟ್ ಮಾಡ್ತಾಯಿದ್ದೆ, ಅವರು ಒಬ್ಬ ತಾಯಿ, ಬರೀ 35-36 ವರ್ಷ, ಕ್ಯಾನ್ಸರ್ ಬಂದು ಹೋಗ್ಬಿಟ್ರು. ಮನೆಯಲ್ಲಿ 3 ಜನ ಡಾಕ್ಟರ್ಸ್, ಒಬ್ಬ ಲಾಯರು, 3 ಜನ ಡಾಕ್ಟರ್ಸ್. ಏನು ಮಾಡಿದ್ರು ಗೊತ್ತೇ ಆಗಲಿಲ್ಲ. ಅವರು ಟೆಸ್ಟ್ ಮಾಡೋಷ್ಟೊತ್ತಿಗೆ ಫೈನಲ್ ಸ್ಟೇಜಲ್ಲಿದ್ದರು. ಸರಿ, 15-20 ದಿವಸ ಆಯಿತು. ಆಮೇಲೆ ನಾನೇ ಕೇಳಿದೆ, ನಿಮ್ಮ ಮನೆಯಲ್ಲಿ ಕ್ಲಾಸ್ ಮಾಡ್ಬೋದಾ ಬೇಡವಾ? ಯಾಕಂದರೆ ಅಲ್ಲಿ ಸೆಂಟ್ರ್ ಇರಲಿಲ್ಲ, ಮನೇಲಿ ಹೋಗಿ ಕ್ಲಾಸ್ ಮಾಡ್ತಿದ್ದೆ. ಇಲ್ಲ ಸ್ವಾಮೀಜಿ, ನೀವು ಬನ್ನಿ, ದಯವಿಟ್ಟು ನಮ್ಮ ಮನೆಯಲ್ಲೇ ಕ್ಲಾಸ್ ಮಾಡಿ ಮುಂದುವರೀಲಿ. ಆಯ್ತಲ್ಲ, ಆಗೋಯ್ತು, ಇನ್ನು ಮತ್ತೆ ಮುಂದೆ ಹೋಗಬೇಕು ನಾವು ನಮ್ಮ ಜೀವನ. ಬನ್ನಿ. ಬಂದ್ವಿ, ಎಲ್ಲರೂ ಸೇರಿದರು. ಇನ್ನೂ ಹಸಿ ಗಾಯ ಪಾಪ, 2 ಸಣ್ಣ ಮಕ್ಕಳು, ಇನ್ನೂ 3ನೇ ಕ್ಲಾಸ್ 4ನೇ ಕ್ಲಾಸ್ ಏನಿತ್ತು. ಅವರನ್ನು ನೋಡುವಾಗ, ಯಜಮಾನರು ನೋಡುವಾಗ, ಮನೆಯಲ್ಲಿ ಹಿರಿಯರಿದ್ದಾರೆ ಅವರೆಲ್ಲ ನೋಡುವಾಗ ಭಾಳ ಬೇಸರ ಆಗುತ್ತೆ. ದೊಡ್ಡವ್ರ ಮುಂದೆ ಚಿಕ್ಕವರು ಸಾಯಬಾರ್ದು, ಭಾಳ ಅದೊಂದು ದೊಡ್ಡ ನರಕ. ಸರಿ, ಭಜಗೋವಿಂದ ಬಗ್ಗೆ ಚಿಂತನೆ ಮಾಡ್ತಾಯಿದ್ವಿ. ಎಲ್ಲ ಆದಮೇಲೆ ಅವರಂದರು, ಸ್ವಾಮೀಜಿ ಇವತ್ತು ಅರ್ಧ ಗಂಟೆ ಕ್ಲಾಸ್ ಸಾಕು, ಇನ್ನು ಅರ್ಧ ಗಂಟೆ ಕ್ವಶನ್ಸ್ ಸೆಷನ್ ಮಾಡೋಣ. ಸರಿ ಆಯಿತು. ಕ್ವಶನ್ ಏನಿದೆ ಅದೇ, ಈಗ ಅವ್ರು ಸತ್ತೋಗಿದ್ದಾರೆ, ಅದರದ್ದೇ ಕ್ವಶನ್, ಬೇರೆ ಏನಿಲ್ಲ. ಅದಕ್ಕೆ ಅವರು ಕೇಳಿದರು, ಸ್ವಾಮೀಜಿ ಈ ಮೃತ್ಯು ಅನ್ನೋದು ಏನಿದೆ, ಇದು ನಮಗೆ ಯಾವತ್ತು ಬರುತ್ತೆ ಅಂತ ನಮಗೆ ಮೊದಲೇ ಗೊತ್ತಾದರೆ ನಾವು ತಯಾರಾಗ್ಬೋದಲ್ವ? ನಾನು ಹೇಳಿದೆ, ನೋಡಮ್ಮ, ನಾವು ಯಾವತ್ತು ಸಾಯ್ತೀವಿ ನಮಗೆ ಗೊತ್ತಿಲ್ಲ, ಅದರಿಂದ ಆನಂದವಾಗಿದೆ. ನಮಗೆ ಯಾವತ್ತು ಸಾಯ್ತೀವಿ ಅಂತ ಗೊತ್ತಾಯಿತೋ ಅವತ್ತಿನ ದಿವಸ ತನಕ ಬದುಕ್ತೀವೋ ಇಲ್ಲ ಗೊತ್ತಿಲ್ಲ, ಮುಂಚೆನೇ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಗಮನಿಸಿ, ಕಂಸನಿಗೆ ಅಲ್ಲಿನ ಪಂಡಿತರುಗಳು ಆ್ಯಕ್ಚುಲಿ ವಸುದೇವನಿಗೆ ಹಠ ಹಿಡಿದು ಮದುವೆ ಮಾಡಿಸಿದ್ದು ಕಂಸ. ದೇವಕಿಯನ್ನು ಕರ್ಕೊಂಡು ಬಂದು ದೇವಕಿಗೆ ಮದುವೆ ಮಾಡಿಸಿದ್ದು ಕಂಸನೇ. ಅವ್ರ ಅಪ್ಪ ಅಮ್ಮ ವಿರೋಧ ವ್ಯಕ್ತಪಡಿಸಿದ್ರು, ಬೇಡ ಅವನು ಅಂಥೇಳಿ. ಇಲ್ಲ, ಇವನೇ ಆಗಬೇಕಂತ. ಮದುವೆ ಎಲ್ಲ ಆದಮೇಲೆ ಇನ್ಫಾರ್ಮೇಷನ್ ಸಿಕ್ತು ಅವನಿಗೆ, ಇವನ ಮಗನಿಂದನೇ ನಿನ್ನ ಮೃತ್ಯು.
ಇಬ್ಬರನ್ನು ತೆಗೆದು ಜೈಲಿಗೆ ಹಾಕಿದ, ಹಸಿ ಹಸಿ ಮಕ್ಕಳನ್ನು ಕೊಂದ. ಇಲ್ಲ, ಇವಾಗ ನಾವೆಲ್ಲ ಕಥೆ ಕೇಳ್ತೀವಿ, ಕಥೆ ಕೇಳಿದಾಗ ನಮಗೆಲ್ಲ ಭಾಳ ಬೇಸರವಾಗುತ್ತೆ. ಎಂಥ ರಾಕ್ಷಸ ಅವನು. ಅವನೇನು ರಾಕ್ಷಸನಲ್ಲ, ಅವನು ಕೂಡ ನಮ್ಮ ಹಾಗೆ ಒಬ್ಬ ವ್ಯಕ್ತಿ ಅಷ್ಟೇ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗುನೋ ಮೊಮ್ಮಗುವೋ ಅವನಿಂದಲೇ ನಿಮಗೆ ಮೃತ್ಯು ಅಂತ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾದರೆ ನೀವೇನು ಮಾಡ್ತೀರಿ? ಕಂಸ ಅಲ್ಲ, ಕಂಸನ ಅಪ್ಪ ಆಗ್ತೀವಿ ನಾವು. ಯಾಕೆ? ನಾನು ಬದುಕಬೇಕು, ದೇವರ ದಯೆ, ನಾಳೆ ಏನಾಗುತ್ತೆ ಗೊತ್ತಿಲ್ಲ ನಮಗೆ. ಮೊದಲು ಆದ್ದರಿಂದ ಆನಂದವಾಗಿ ಜೀವನ ಮಾಡ್ತಾಯಿದ್ದೀವಿ. ಹೇಳದೆಯೇ ಕೇಳದೆಯೇ ಬಹನು ವಿಧಿರಾಯ. ಈ ಜಗತ್ತಿನಲ್ಲಿ ಏನೇ ಕಷ್ಟಗಳು, ಕಾರ್ಪಣ್ಯಗಳು, ಏನೇ ತಾಪತ್ರಯಗಳು ಯಾರಿಗೂ ಹೇಳೋದಿಲ್ಲ, ಬರ್ತಾ ಇರ್ತವು. ಮೇಲ ಕೀಳಾಗಿಪನು, ಕೀಳ ಮೇಲಾಗಿಪನು. ಮತ್ತು ಇವತ್ತು ಶ್ರೀಮಂತ ಇದ್ದವನು ನಾಳೆ ಬಡವನಾಗ್ತಾನೆ, ಇವತ್ತು ಆರೋಗ್ಯವಂತನಾಗಿರ್ತಕ್ಕಂಥವನು ನಾಳೆ ರೋಗಿ ಆಗ್ತಾನೆ, ಇವತ್ತು ಒದ್ದಾಡ್ತಾರೋ ನಾಳೆ ಇನ್ನೇನೋ ಆಗ್ತಾನೆ. ಏನು ಬೇಕಾದರೂ ಕೂಡ ಘಟಿಸ್ಬೋದು ಜೀವನದಲ್ಲಿ. ಆದರೂ ಮನುಷ್ಯನಿಗೊಂದು ಕುತೂಹಲ, ಏನಾಗ್ಬೋದು ನಾಳೆ, ನನ್ನ ಮಗು ಏನಾಗ್ಬೋದು, ನನ್ನ ಮೊಮ್ಮಗು ಏನಾಗ್ಬೋದು, ನನ್ನ ಹೆಂಡತಿ ಏನಾಗ್ಬೋದು, ನಂದು ಏನಾಗ್ಬೋದು. ಜಾತಕ ತೊಗೊಂಡು ಹೋಗ್ತೀವಿ, ಜೋಯಿಸ್ರ ಹತ್ರ ಕೇಳ್ತೀವಿ, ಹೇಗಿದೆ ಇವನ ಭವಿಷ್ಯ. ಪ್ರತಿ ವರ್ಷ ಯುಗಾದಿ ಬಂತೋ ಪಂಚಾಂಗ ತೆಗಿತೀವಿ ನಾವು, ಈ ವರ್ಷ ಹೇಗಿದೆ, ಈ ಸಂವತ್ಸರ ಹೇಗಿದೆ. ಸಂವತ್ಸರ ಹೆಸರೇ ಪರಾಭವ, ಹೌದಾ? ಆದರೂ ಕುತೂಹಲ, ಈ ವರ್ಷ ಆದರೆ ಒಳ್ಳೆಯದಾಗುತ್ತೇನೋ, ಈ ವರ್ಷ ಆದರೆ ಒಳ್ಳೆಯದಾಗುತ್ತೇನೋ. ಗಮನಿಸಿ, ಜಗತ್ತು ಇರೋದು ಹೇಗಿದೆ ಜಗತ್ತು? ಇಲ್ಲಿ ಏರುಪೇರಿದೆ, ಇಲ್ಲಿ ಏರಿಳಿತಗಳಿವೆ, ಇಲ್ಲಿ ಹುಟ್ಟು ಸಾವುಗಳಿವೆ, ಇಲ್ಲಿ ಲಾಭ ನಷ್ಟವಿದೆ, ಇಲ್ಲಿ ಸುಖ ದುಃಖಗಳಿವೆ, ಇಲ್ಲಿ ಹುಟ್ಟು ಸಾವುಗಳಿವೆ. ಏನಿದು? ಇದಕ್ಕೆ ಹೆಸರು ಜಗತ್ತು. ಒಂದು ವೇಳೆ ನಾನೇನು ಕಲ್ಪನೆಯನ್ನು ಮಾಡ್ತೀನಿ, ಆ ಕಲ್ಪನೆಗೆ ಸರಿಯಾಗಿ ಜಗತ್ತು ನಡೆದ್ರೆ ಅದನ್ನು ಜಗತ್ತು ಅಂತ ಕರೆಯೋದಿಲ್ಲ, ಅದನ್ನು ಸಂಸಾರ ಅಂತ ಕರೆಯೋದಿಲ್ಲ, ಅದನ್ನು ಸಿನೆಮಾ ಅಂತ ಕರೀತಾರೆ. ಸಿನಿಮಾದಲ್ಲಿ ಅವನು ಏನು ಕಥೆ ಬರೀತಾನಲ್ಲ ಅದ್ರ ಪ್ರಕಾರ ನಡೆಯುತ್ತೆಲ್ಲ. ಜೀವನ ಹಾಗಲ್ಲ. ಜೀವನ ನಮ್ಮ ಇಚ್ಛೆ ಅಂತ ನಡೆಯುವಂಥದ್ದಲ್ಲ. ಅರೆ, ನನ್ನ ಇಚ್ಛೆ ಅಂತ ನಡೆಯೋದಿಲ್ಲ ಅಂದರೆ ನಾವು ಬದುಕೋದು ಹೇಗೆ ಅಲ್ಲ? ಗಮನಿಸಿ, ಈ ಜಗತ್ತಿಗೆ ನಾವು ಬಂದಿದ್ದೀವಿ, ಈ ಜಗತ್ತಿನಲ್ಲಿ ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು ಮೊದಲು ನಾವು ಕಲಿಬೇಕು. ವಿಧಿಯ ಹೊರೆಗಳನ್ನು ತಪ್ಪಿಸಿಕೊಳ್ಳುವನೆಲ್ಲಿಹನು, ಬೆದರಿಕೆಯನದರಿಂದ ನೀಗಿಪನು ಸಖನು. ಎದೆಯ ನುಕ್ಕಾಗಿಸು ಆನಿಸು ಬೆನ್ನ ತುಟಿಯ ಬಿಗಿ, ವಿಧಿಯ ಗಸನೀಂಕತ್ತೆ ಮಂಕುತಿಮ್ಮ. ವಿಧಿಯ ಹೊರೆಗಳನ್ನು ತಪ್ಪಿಸಿಕೊಳ್ಳುವನೆಲ್ಲಿಹನು. ಏನೇನು ಆಗಬೇಕು ಅಂತ ಇದೆ ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ಈ ಜಗತ್ತಿನಲ್ಲಿ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಎಷ್ಟು ಆಶ್ಚರ್ಯ ಗೊತ್ತಾ? ವಸಿಷ್ಠರಿಗೆ ಗೊತ್ತಿತ್ತು ರಾಮ ರಾಜ ಆಗೋದಿಲ್ಲ. ವಸಿಷ್ಠರೇ ಮುಹೂರ್ತ ತೆಗೆದಿದ್ದು. ಆಗಿನ ಕಾಲದಲ್ಲಿ ವಸಿಷ್ಠರಂತಹ ದೊಡ್ಡ ಬ್ರಹ್ಮರ್ಷಿ ಯಾರೂ ಇರಲಿಲ್ಲ. ಅವ್ರಿಗೆ ಗೊತ್ತಿತ್ತು, ಅವರಿಂದಲೇ ತಪ್ಪಿಸಲಿಕ್ಕಾಗಲಿಲ್ಲ. ದಶರಥನಿಗೆ ಗೊತ್ತಿತ್ತು, ಯಾವ ಕಾರಣದಿಂದ ರಾಜ ಆಗೋದಿಲ್ಲ ಅಂತ ಗೊತ್ತಿರಲಿಲ್ಲ ಅವನಿಗೆ. ಒಟ್ಟಿನಲ್ಲಿ ಇವನು ರಾಜ ಆಗೋದಿಲ್ಲ ಅಂತ ಅವನಿಗೆ ಇನ್ಫಾರ್ಮೇಷನ್ ಇತ್ತು. ಏನಾಯಿತು? ಯಾರಾದರೂ ತಪ್ಪಿಸ್ಕೊಂಡ್ರ? ರಾವಣನಿಗೆ ಗೊತ್ತಿತ್ತು ರಾಮನಿಂದ ನಾನು ಸಾಯ್ತೀನಿ ಅಂತ ಹೇಳಿ. ಏನಾಯಿತು? ಒಂದು ವೇಳೆ ನಾಳೆ ಏನಾಗುತ್ತೆ, ಮುಂದಿನ ವರ್ಷ ಏನಾಗುತ್ತೆ, 10 ವರ್ಷಗಳ ನಂತರ ಏನಾಗುತ್ತೆ ನಮ್ಗೆ ಗೊತ್ತಾದರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಭಗವದ್ಗೀತೆಯಲ್ಲಿ ಬಹಳ ಸುಂದರವಾದಂಥ ಒಂದು ವಾಕ್ಯ ಇದೆ, ಬಹಳ ಸುಂದರವಾದಂಥ ವಾಕ್ಯ. ಕೆಲವೆಲ್ಲ ನಾವು ನಮ್ಮ ಮನೆಗಳಲ್ಲಿ
ಕೋಟ್ಸ್ ಹಾಕಿರ್ತೀವಿ ಕೊಟೇಶನ್ಸನ್ನು ಮನೆಯಲ್ಲಿ. ಅಪರಿಹಾರ್ಯೇ ಅರ್ಥೇ ವಿಷಯೇ ನತ್ವಂ ಶೋಚಿತುಮರ್ಹಸಿ. ಭಾಳ ಸುಂದರವಾದ ಒಂದು ವಾಕ್ಯ, ಭಗವಂತನ ಒಂದು ವಾಣಿ. ಯಾವುದನ್ನು ಪರಿಹರಿಸಲಿಕ್ಕೆ ಆಗೋದಿಲ್ಲ ಅಂಥ ಸಮಸ್ಯೆಗಳಿಗೆ ನಾವು ಅಳಬಾರದು. ಅಪರಿಹಾರ್ಯೇ ಅರ್ಥೇ ವಿಷಯೇ ನತ್ವಂ ಶೋಚಿತುಮರ್ಹಸಿ. ಅಳಬಾರ್ದು. ಯಾವುದಕ್ಕೆ ಗಮನಿಸಿ. ಇವು ನಾವು ನಮ್ಮ ಜೀವನಕ್ಕೆ ಬರೋಣ. ಈ ಜಗತ್ತಿಗೆ ನಾವು ಬಂದಿದ್ದೀವಿ, ಜೀವನ ಮಾಡ್ತಾಯಿದ್ದೀವಿ. ಒಂದು ಸರಿ ಬಿಸಿಲು ಜಾಸ್ತಿ ಇರುತ್ತೆ, ಒಂದು ಸರಿ ಚಳಿ ಜಾಸ್ತಿ ಇರುತ್ತೆ, ಒಂದು ಸರಿ ಮಳೆ ಜಾಸ್ತಿ ಇರುತ್ತೆ, ಒಂದು ಸರಿ ವೆದರ್ ಭಾಳ ಡಲ್ ಆಗಿರುತ್ತೆ, ಒಂದು ಸರಿ ವಿಪರೀತ ಬ್ರೈಟ್ ಆಗಿರುತ್ತೆ. ನಮ್ಮ ಕೈನಲ್ಲಿ ಸುಮ್ಮನೆ ಕೊಡ್ಲಿಕ್ಕೆ ಆಗೋದಿಲ್ಲ. ನಾವು ಏನು ಬೇಕಾದಿರಲಿ ಜೀವನದಲ್ಲಿ ಪಟ್ಟು ಒಂದು ಕಾಮೆಂಟ್ ಮಾಡ್ತೀವಿ. ಅದರ ಅವಶ್ಯಕತೆ ಇದೆಯಲ್ಲೋ ನಮ್ಗೆ ಗೊತ್ತಿಲ್ಲ, ಪಟ್ಟು ಕಾಮೆಂಟ್ ಮಾಡ್ತೀವಿ. ಅಪ್ಪ ಏನು ಬಿಸಿಲಪ್ಪ, ನಾವು ಇಷ್ಟು ವರ್ಷ ನೋಡಿದ್ದೀವಿ, ಇಂಥ ಬಿಸಿಲು ಕಂಡಿಲ್ಲ. ಸರಿ, ಚಳಿ ಬಂತೋ ಚಳಿಯನ್ನು ಬೈ, ಮಳೆ ಬಂತೋ ಮಳೆ. ಸರಿ, ನಾವು ಬೈಯೋದ್ರಿಂದ, ನಾವು ಕಾಮೆಂಟ್ ಮಾಡೋದ್ರಿಂದ ಬಿಸಿಲು ಕಮ್ಮಿ ಆಗುತ್ತೆ? ಚಳಿ ಏನಾದರೂ ಕಮ್ಮಿ ಆಗಿದೆಯಾ? ಅಥವಾ ನಾವು ಕಾಮೆಂಟ್ ಮಾಡೋದ್ರಿಂದ ಹೊರಗಡೆ ಜಗತ್ತಿನಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ? ಅಥವಾ ನಾವು ಹೇಳಿದ್ದನ್ನು ಯಾರಾದರೂ ಕೇಳ್ತಾರೆ? ಯಾರೂ ಕೇಳಲ್ಲ. ಈ ಜಗತ್ತಿನಲ್ಲಿ ಇನ್ನೂವರೆಗೂ ಕೃಷ್ಣನನ್ನು ಹಿಡ್ಕೊಂಡು ಇನ್ನೂವರೆಗೂ ಯಾರನ್ನು ಕೂಡ ಬದಲಾಯಿಸಲಿಕ್ಕಾಗಿಲ್ಲ. ಆದರೂ ನಾವು ಬಿಡೋದಿಲ್ಲ. ಇನ್ನೊಬ್ಬರನ್ನು ಬದಲಾಯಿಸುವ ಪ್ರಯತ್ನವನ್ನು ನಾವು ಬಿಟ್ಟಿಲ್ಲ. ಇನ್ನೂ ಬದಲಾಯಿಸ್ತೀವಿ. ಏನಾದ್ರು ಮಾಡ್ತೀವಿ ನಾವು. ನಾನು ಹೇಳ್ದಂಗೆ ನನ್ನ ಮಗ ಕೇಳಬೇಕು, ನಾನು ಹೇಳ್ದಂಗೆ ನನ್ನ ಸೊಸೆ ಕೇಳಬೇಕು, ನಾನು ಹೇಳ್ದಂಗೆ ನನ್ನ ತಮ್ಮ ಕೇಳಬೇಕು, ನಾನು ಹೇಳ್ದಂಗೆ ನನ್ನ ಕೆಲಸಗಾರ ಕೇಳಬೇಕು. ಕೇಳೋದಿಲ್ಲ. ಅವರು ಕೇಳ್ತಾರಲ್ಲ, ಕೇಳಿದ ಹಾಗೆ ಮಾಡ್ತಾಯಿದ್ದಾರೆ. ಯಾಕೆ? ಅನಿವಾರ್ಯ, ಅವರಿಗೆ ಬೇರೆ ದಾರಿ ಇಲ್ಲ. ಅವರಿಗೆ ಹಣ ಬೇಕಾಗಿದೆ, ನಿಮಗೆ ಕೆಲಸ ಬೇಕಾಗಿದೆ, ಅದಕ್ಕೋಸ್ಕರ ಅಷ್ಟು ಮಾಡ್ತೀಯಾರಷ್ಟೇ. ಅವಕಾಶ ಸಿಕ್ತೋ ಎದುರು ನಿಲ್ತಾನೋ. ಏನಿದು? ಇದು ಜಗತ್ತಿನ ನಿಯಮ. ಇಲ್ಲಿ ಮಳೆ ಬರುತ್ತೆ, ಮಳೆ ಯಾಕೆ ಬರುತ್ತೆ ಕೇಳೋ ಹಾಗಿಲ್ಲ ನೀವು. ಇಲ್ಲಿ ಬಿಸಿಲಿದೆ, ಬಿಸಿಲು ಯಾಕಿದೆ ಕೇಳೋ ಹಾಗಿಲ್ಲ ನೀವು. ಇಲ್ಲಿ ಚಳಿ ಆಗುತ್ತೆ, ಚಳಿ ಯಾಕೆ ಇಷ್ಟಿದೆ ಯಾರಿಗೂ ಕೇಳೋ ಹಾಗಿಲ್ಲ. ಮತ್ತು ನಿಮಗೆ ಚಳಿ ಆಯಿತೋ ನೀವು ಸ್ವೆಟ್ರ್ ಹಾಕ್ಕೋಬೇಕು. ಹೊರಗಡೆ ಜಗತ್ತನ್ನು ಬಯೋ ಹಾಗಿಲ್ಲ. ನಿಮ್ಗೆ ಯಾರು ಕೊಟ್ಟಿದ್ದಾರೆ ಅಧಿಕಾರವನ್ನು? ವಿಧಿಯ ಹೊರೆಗಳನ್ನು ತಪ್ಪಿಸಿಕೊಳ್ಳುವ ನೆಲ್ಲಿಹನು, ಬೆದರಿಕೆಯ ನದರಿಂದ ನೀಗಿಪನು ಸಖನು. ಎದೆಯ ನುಕ್ಕಾಗಿಸು ಆನಿಸು ಬೆನ್ನ ತುಟಿಯ ಬಿಗಿ. ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕಂತೆ? ಈ ಜಗತ್ತಿನಲ್ಲಿ ಆದಷ್ಟು ಕಡಿಮೆ ಮಾತಾಡಬೇಕು, ಆದಷ್ಟು ಮೌನವಾಗಿರಬೇಕು, ಅನಾವಶ್ಯಕವಾಗಿ ಮಾತಾಡಬಾರ್ದು. ಅಲ್ಲ, ಮಾತಾಡಬಾರ್ದು. ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ, ಅದು ಕಡಿಮೆ ಶಬ್ದಗಳಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಇದ್ದರೆ ಅಷ್ಟೇ ಮಾತಾಡಬೇಕು. ಆವಾಗ ನಿಮಗೆ ಸಮಸ್ಯೆಗಳು ಕಡಿಮೆ. ನಮ್ಮದು ಪ್ರಾಬ್ಲಮ್ ಅದು ಅಲ್ಲವೇ ಇಲ್ಲ. ಯಾಕೆ? ನಮಗೆ ಮಾತನಾಡುವಂಥದ್ದೇ ಒಂದು ರೋಗ. ನಮಗೆ ಮಾತನಾಡದೇ ಇದ್ದರೆ ನಿದ್ದೆ ಬರೋದಿಲ್ಲ. ನಮಗೆ ಜಗಳ ಆಡದೇ ಇದ್ದರೆ ಅವತ್ತು ನಾವೇನೂ ಮಾಡೇ ಇಲ್ಲ ಅನಿಸುತ್ತೆ ಒಂಥರ. ಗಮನಿಸಿ, ನಮ್ಮ ಋಷಿಮುನಿಗಳು ಎಷ್ಟು ಜಾಣರು, ಎಷ್ಟು ಬುದ್ಧಿವಂತರು ಅಂದರೆ ಅವ್ರಿಗೆ ಗೊತ್ತಿತ್ತು. ಈಗ ನಮ್ಮಂಥವರು ಇವಾಗ ಮಾತ್ರ ಇದ್ದಾರೆ, ಹಿಂದೆ ಇರಲಿಲ್ಲ ಅಂತಿಲ್ಲ, ಹಿಂದೆನೂ ಇದ್ದರು. ನಿನಗೆ ಮಾತಾಡೋ ಚಟ ಇದೆಯಾ? ನಿಮ್ಮ ಕೈಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಾ? ತಗೋ ಪುಸ್ತಕ ಹಿಡ್ಕೋ, ಸ್ತೋತ್ರ ಹೇಳು, ವಿಷ್ಣು ಸಹಸ್ರನಾಮ ಹೇಳು, ಲಲಿತಾ ಸಹಸ್ರನಾಮ ಹೇಳು, ತ್ರಿಶತಿ ಹೇಳು, ಸಪ್ತಶತಿ ಪಾರಾಯಣವನ್ನು ಮಾಡು. ಏನದು? ಅದು ಮಾತಾಡೋದೆ. ಯಾರ ಜೊತೆಗೆ? ಭಗವಂತನ ಜೊತೆಗೆ ಮಾತಾಡು. ಯಾಕೆ? ನಿಂಗೆ ಸುಮ್ಮನೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ವ? ಮಾಡು. ನಿಜವಾಗ್ಲೂ ಅತ್ಯಂತ ಉತ್ಕೃಷ್ಟವಾದಂಥ ಸಾಧನೆಯೇನೋ ಮೌನವಾಗಿ ಕೂತ್ಕೊಳ್ಳುವಂಥದ್ದು.
ಏನೂ ಮಾಡದೇ ಇರುವಂಥದ್ದು, ಶಾಂತನಾಗಿರೋದು. ಇಲ್ಲ ನಮ್ಮ ಕೈನಲ್ಲಿ ಶಾಂತವಾಗಿರ್ಲಿಕ್ಕೆ ಆಗೋದಿಲ್ಲ, ಹಾಗಾದ್ರೆ ಇದನ್ನು ಮಾಡು, ಭಜನೆಯನ್ನು ಮಾಡು. ಏನದು? ಅದು ಕೂಡ ಒಂಥರ ಗಲಾಟೆನೇ. ಹೇಳಿದ್ರೆ ಬೇಸರ ಆಗುತ್ತೆ ನಮಗೆ, ಅದು ಒಂದು ಗಲಾಟೆನೇ. ಎಂಥ ಗಲಾಟೆ ಅದು? ನಿಮ್ಮ ಪಾಡಿ ನೀವು ಇರ್ತೀರಿ. ನೀವು ಹೊರಗಡೆ ಹೋಗಿ ಯಾರಿಗೋ ಬೈದರೆ, ಹೊರಗಡೆ ಹೋಗಿ ಏನೋ ಜಗಳ ಮಾಡಿದರೆ, ಹೊರಗಡೆ ಅವ್ರ ಬಗ್ಗೆ ಏನೋ ಕಾಮೆಂಟ್ ಮಾಡಿದರೆ ಯುದ್ಧ ಆಗುತ್ತೆ, ಘರ್ಷಣೆ ಆಗುತ್ತೆ, ಗಲಾಟೆ ಆಗುತ್ತೆ, ರಾಗದ ದ್ವೇಷಗಳು ಜಾಸ್ತಿ ಆಗ್ತವೆ, ಹೊಟ್ಟೆ ಕಿಚ್ಚು, ಮತ್ಸರಗಳು. ಕುರುಕ್ಷೇತ್ರವನ್ನು ನೋಡಲಿಕ್ಕೆ ನಾವು ದಿಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ನಮ್ಮ ಮನೆಯಲ್ಲೇ ನಿರ್ಮಾಣ ಆಗುತ್ತೆ. ಹೌದಲ್ಲ? ಆದ್ದರಿಂದ ಬೆದರಿಕೆಯನದರಿಂದ ನೀಗಿಪನು ಸಖನು. ಹಾಗಾದರೆ ಜೀವನದಲ್ಲಿ ಹೇಗೆ ಬದುಕಬೇಕು ನಾನು? ಎದೆಯ ನುಕ್ಕಾಗಿಸು, ಆನಿಸು ಬೆನ್ನ. ಇವಾಗ ನಮಗೆ ಗೊತ್ತಿರತಕ್ಕಂತಹ ಪರಿಹಾರ ಒಂದೇ. ಏನದು? ಎಲ್ಲಿ ತನಕ ಜೀವನದಲ್ಲಿ ನನ್ನ ಇಚ್ಛೆಯಿಂದ ಎಲ್ಲ ಘಟನೆಗಳು ಘಟಿಸ್ತಾ ಇರ್ತವೋ ಅಲ್ಲಿ ತನಕ ಜೀವನದಲ್ಲಿ ಜೀವನ ಮಾಡ್ತಾ ಇರ್ತೀವಿ. ಯಾವಾಗ ನನ್ನ ಇಚ್ಛೆಗೆ ವಿರುದ್ಧವಾಗಿ ಘಟನೆಗಳು ಘಟಿಸ್ಲಿಕ್ಕೆ ಶುರುವಾಯಿತು, ಯಾವಾಗ ಸಮಸ್ಯೆಗಳು ಬರಲಿಕ್ಕೆ ಶುರುವಾಯಿತು, ಯಾವಾಗ ನಷ್ಟ ಆಗಲಿಕ್ಕೆ ಶುರುವಾಯಿತು, ಯಾವಾಗ ರೋಗ ರುಜಿನಗಳು ಬರಲಿಕ್ಕೆ ಶುರುವಾಯಿತು, ಯಾವಾಗ ಮತ್ತೊಬ್ಬರಿಂದ ತಾಪತ್ರೆಗಳು ಬರಲಿಕ್ಕೆ ಶುರುವಾಯಿತು, ತಕ್ಷಣವೇ ನಮ್ಗೆ ಅದು ಬೇಡ ಅನ್ಲಿಕ್ಕೆ ಶುರು ಆಗುತ್ತೆ. ನಮಗೆ ಅವರು ಬೇಡ. ನಮಗೆ ಗಮನಿಸಿ ನೀವು, ಎಲ್ಲಿ ತನಕ ನನ್ನ ಇಚ್ಛೆಯಂತೆ ಈ ಜಗತ್ತಿನಲ್ಲಿ ಘಟನೆಗಳು ಘಟಿಸ್ತವೋ ಅಲ್ಲಿ ತನಕ ನನಗೆ ವಿಷಯಗಳು ಬೇಕು, ವಸ್ತುಗಳು ಬೇಕು, ವ್ಯಕ್ತಿಗಳು ಬೇಕು, ಸಂಸಾರ ಬೇಕು, ನನಗೆ ಜಗತ್ತು ಬೇಕು. ಯಾವಾಗಲಿಂದ ದುಃಖ ಬರಲಿಕ್ಕೆ ಶುರುವಾಯಿತೋ, ಯಾವಾಗಲಿಂದ ಸಮಸ್ಯೆಗಳು ಬರಲಿಕ್ಕೆ ಶುರುವಾಯಿತೋ ನಾವು ಅಲ್ಲಿಂದ ಓಡಲಿಕ್ಕೆ ಶುರು ಮಾಡ್ತೀವಿ. ಮನೆಯ ತೊರೆದೊಡಲೆ ವನಗುಹೆಯ ಸಾರಲೆ, ತನುವನುಗ್ರಹ ವ್ರತಗಳಿಂದ ದಂಡಿಸಲೆ, ವಿನದಗಳ ನರಸಿನೀನ್ ಊರೂರು ಅಲಿದುಡೆ, ಮನವ ತೊರೆದಿರಲಹುದೇ ಮಂಕುತಿಮ್ಮ. ಮನೆಯಿಂದ ಸಮಸ್ಯೆ ಬರ್ತಾ ಇದೆ, ಮನೆ ಬಿಟ್ಟು ಹೋಗ್ತೀನಿ. ಹೆಂಡತಿಯಿಂದ ಸಮಸ್ಯೆ ಬರ್ತಾ ಇದೆ, ಅವಳನ್ನು ಬಿಟ್ಟು ಹೋಗ್ತೀನಿ. ಗಂಡನಿಂದ ಮನೆ, ಊರಿಂದ ಸಮಸ್ಯೆ ಆಗ್ತಿದೆ, ಊರು ಬಿಟ್ಟು ಹೋಗ್ತೀನಿ ನಾನು. ಅರೇ, ಮನೆಯ ತೊರೆದೊಡಲೆ ವನಗುಹೆಯ ಸಾರಲೆ, ತನುವನುಗ್ರಹ ವ್ರತಗಳಿಂದ ದಂಡಿಸಲೇ. ಮನೆಯನ್ನು ಬಿಟ್ಟು ಹೋಗ್ಬೋದು, ಮಠವನ್ನು ಬಿಟ್ಟು ಹೋಗ್ಬೋದು, ಕಾಡಿಗೆ ಹೋಗ್ಬೋದು, ಹಿಮಾಲಯದ ತಪ್ಪಲಿನಲ್ಲಿ ವಾಸವಾಗ್ಬೋದು. ಬಟ್ ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ? ಸಮಸ್ಯೆ ಪರಿಹಾರ ಆಗೋದಿಲ್ಲ. ಯಾಕೆಂದರೆ ಸಮಸ್ಯೆಯ ಮೂಲ ಎಲ್ಲಿದೆ ನಮಗೆ ಗೊತ್ತಿಲ್ಲ. ಸಮಸ್ಯೆಯನ್ನು ಮೂಲ ಸಹಿತವಾಗಿ ಅದನ್ನು ನಾಶ ಮಾಡೋ ಪ್ರಯತ್ನವನ್ನು ನಾವು ಮಾಡ್ತಾ ಇಲ್ಲ. ಯಾಕೆಂದರೆ ಸಮಸ್ಯೆಯ ಮೂಲ ನನ್ನ ಅಂತಃಕರಣ, ಸಮಸ್ಯೆಯ ಮೂಲ ನಮ್ಮ ಮನಸ್ಸು, ಬುದ್ಧಿ. ನನ್ನ ಮನಸ್ಸೇ ನನ್ನ ಶತ್ರು. ಜಾಗ ಬದಲಾಯಿಸ್ಬೋದು, ಜನಗಳನ್ನು ಬದಲಾಯಿಸ್ಬೋದು, ಊರನ್ನು ಬದಲಾಯಿಸ್ಬೋದು, ಪರಿಸ್ಥಿತಿಗಳನ್ನು ಬದಲಾಯಿಸ್ಕೊಳ್ಬೋದು. ಭಗವಂತ ನಮಗೆ ಒಂದೇ ಮನಸ್ಸನ್ನು ಕೊಟ್ಟಿದ್ದಾನೆ, ಅದರ ಜೊತೆಗೇ ವ್ಯವಹಾರ ಮಾಡಬೇಕು. ಆ ಮನಸ್ಸು ಅಳ್ತಾ ಇದೆಯೋ ನಾವು ಅಳ್ತಾ ಇರ್ತೀವಿ, ಆ ಮನಸ್ಸು ನಗ್ತಾ ಇರ್ತೀವೋ ನಾವು ನಗ್ತಾ ಇರ್ತೀವಿ, ಆ ಮನಸ್ಸು ಒತ್ತಡದಲ್ಲಿದೆಯೋ ನಾವು ಒತ್ತಡದಲ್ಲಿರ್ತೀವಿ. ಗಮನಿಸಿ, ಸಮಸ್ಯೆಗಳು ಬಂದಾಗ ಓಡಿ ಹೋಗುವಂಥದ್ದಷ್ಟೇ ನಮಗೆ ಗೊತ್ತಿರೋದು. ಯಾವುದನ್ನು ಶಾಸ್ತ್ರ ಅಂತ ಕರಿತೀವಿ? ಎದೆಯ ನುಕ್ಕಾಗಿಸು, ಆನಿಸು ಬೆನ್ನ. ಸಮಸ್ಯೆ ಬಂದು ಅಂಥೇಳಿ ಓಡಿ ಹೋಗೋದು ಅಧ್ಯಾತ್ಮ ಅಲ್ಲ. ಮತ್ತು ಧೈರ್ಯವಾಗಿ ಎದುರಿಸುವ ಶಕ್ತಿ ನಿನಗಿದೆಯೋ ಅದಕ್ಕೆ ಹೆಸರು ಅಧ್ಯಾತ್ಮ. ಒಂದು ರೊಟ್ಟಿ ಕೊಡಿ, ಒಂದು ಬ್ರೆಡ್ ಕೊಡಿ, ನಾಯಿ ನಿಮ್ಮ ಹತ್ರ ಬರುತ್ತೆ. ಒಂದು ಕೋಲು ಹಿಡ್ಕೊಂಡು ನಿಂತ್ಕೊಳ್ಳಿ, ನಿಮ್ಮಿಂದ ದೂರ ಓಡಿ ಹೋಗುತ್ತೆ. ಅದಕ್ಕೂ ಕೂಡ ಗೊತ್ತಿದೆ. ಸಮಸ್ಯೆ ಬಂದ ಕೂಡಲೇ ನಾನು ಓಡೋಗ್ತೀನಿ. ಎಲ್ಲಿ ಓಡೋಗೋದು ನಾವು? ಓಡಿ ಹೋಗುವಂಥದ್ದು ಅಧ್ಯಾತ್ಮ ಅಲ್ಲ. ಯಾಕೆ ಗೀತೆಯನ್ನು ಓದೋದು ನಾವು? ಯಾಕೆ ಅಧ್ಯಾತ್ಮದ ಸತ್ಸಂಗಕ್ಕೆ ಬರೋದು?
ಗಮನಿಸಿ, ನಮ್ಮ ಮನಸ್ಸಿಗೆ ಎಂಥ ಒಂದು ತರಬೇತಿಯನ್ನು, ಎಂಥ ಒಂದು ಶಿಕ್ಷಣವನ್ನು, ಎಂಥ ಒಂದು ವಿವೇಕವನ್ನು ಅಲ್ಲಿ ನಮಗೆ ಸಿಗುತ್ತೆ ಅಂದರೆ ಹೇಗೆ ಜೀವನವನ್ನು ಮಾಡಬೇಕು. ಮನಸ್ಸಿನ ಒಂದು ದೊಡ್ಡ ಭ್ರಾಂತಿ ಏನಂದರೆ, ಎಷ್ಟು ವರ್ಷ ನಾನು ಇಲ್ಲಿದ್ದೀನಿ, ಇಲ್ಲಿ ಬರೀ ತಾಪತ್ರೆ, ಇಲ್ಲಿ ಬರೀ ಕಷ್ಟ, ಇಲ್ಲಿ ಸಮಸ್ಯೆಗಳು, ಇವ್ರು ಸರಿ ಇಲ್ಲ. ಮತ್ತು ಬೆಂಗಳೂರು ಚೆನ್ನಾಗಿದೆ, ಮುಂಬೈ ಚೆನ್ನಾಗಿದೆ, ಸಿಂಗಾಪುರ್ ಚೆನ್ನಾಗಿದೆ, ಅಮೇರಿಕ ಚೆನ್ನಾಗಿದೆ. ಜಗತ್ತಿನ ಯಾವ ಮೂಲೆಗೆ ಹೋಗೋದು ಯಾರು? ನಾವೇ. ನಮ್ಮ ಜೊತೆಗೆ ಯಾವುದಿದೆ? ನಮ್ಮದೇ ಮನಸ್ಸು. ಆ ಮನಸ್ಸು ಹೇಗಿದೆ? ಅಳ್ತಾ ಇದೆ. ನೀವು ಎಲ್ಲೇ ಹೋಗಿ ಅದು ಅಳ್ತಾನೆ ಇರುತ್ತೆ. ಮತ್ತು ಸಮಸ್ಯೆ ಇರೋದು ನಮ್ಮ ಅಂತಃಕರಣದ ಒಳಗಡೆಗೆ. ಎದೆಯ ನುಕ್ಕಾಗಿಸು ಆನಿಸು ಬೆನ್ನ ತುಟಿಯ ಬಿಗಿ. ಎಂಥ ಮಾತು ಹೇಳಿ. ಉಪನಿಷತ್ತುಗಳಲ್ಲಿ ಮಹಾವಾಕ್ಯಗಳು ಅಂತ ಹೇಳ್ತಾರೆ. ಜೀವ ಮತ್ತು ಈಶ್ವರರ ಐಕ್ಯತ್ವವನ್ನು ತೋರಿಸ್ತಕ್ಕಂಥ ವಾಕ್ಯಗಳನ್ನು ಮಹಾವಾಕ್ಯ ಅಂತ ಕರೀತಾರೆ. ಪ್ರಜ್ಞಾನಂ ಬ್ರಹ್ಮ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಏತದ್ವೈ ತತ್. ಇವೆಲ್ಲ ಮಹಾವಾಕ್ಯಗಳು. ಇಲ್ಲಿ DVG ಒಂದು ಮಹಾವಾಕ್ಯಗಳನ್ನು ಹೇಳ್ತಾ ಇದ್ದಾರೆ. ಏನದು? ಎದೆಯನ್ನು ಕಾಗಿಸು ಆನಿಸು ಬೆನ್ನ ತುಟಿಯ ಬಿಗಿ. ಧೈರ್ಯವಾಗಿ ನಿಂತುಕೋ. ಜೀವನವನ್ನು ಎದುರಿಸೋದನ್ನು ಕಲಿ. ಯಾರಿಗೆ ರೋಗ ಬರೋದಿಲ್ಲ, ಯಾರಿಗೆ ತಾಪತ್ರಯ ಬರೋದಿಲ್ಲ, ಯಾರಿಗೆ ಕಷ್ಟಗಳು ಬಂದಿಲ್ಲ. ಗಮನಿಸಿ ನೀವು, ಒಂದೇ ಒಂದು ಕಗ್ಗದಲ್ಲಿ ಪೂಜ್ಯ DVG ಅವರು ಹೇಳ್ತಾರೆ, ವಸಿಷ್ಠ ವಿಶ್ವಾಮಿತ್ರರು ಸ್ವರ್ಗದಲ್ಲಿ ಚರ್ಚೆ ಮಾಡ್ತಾ ಇದ್ರಂತೆ, ಭೂಲೋಕದಲ್ಲಿ ಸತ್ಯವಂತರು ಯಾರು? ವಸಿಷ್ಠ ಹೇಳಿದ್ರಂತೆ ಹರಿಶ್ಚಂದ್ರ. ವಿಶ್ವಾಮಿತ್ರ ನಾನು ನಂಬೋದಿಲ್ಲ, ಹೋಗಿ ನೋಡ್ಕೊಂಬ, ಇಲ್ಲ ನಾನು ಟೆಸ್ಟ್ ಮಾಡ್ತೀನಿ. ಪಾಪ ಇವನು ಸುಮ್ಮನೆ ಇಲ್ಲಿದ್ದ. ಹೌದಾ? ಅವ್ನು ಪಾಡಿದವನು ಜೀವನ, ಅವ್ನು ಏನು ಮಾಡಿದ್ದ ಹೇಳಿ? ಯಾರಿಗಾರು ತೊಂದರೆ ಕೊಟ್ಟಿದ್ದ, ಯಾರಿಗಾರು ಕಷ್ಟ ಕೊಟ್ಟಿದ್ದ, ಯಾರಿಗಾರು? ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ಕಿಂಗ್. ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಹರಿಶ್ಚಂದ್ರ. ಅವರಿಬ್ಬರ ನಡುವೆ ನಡೆದಂತಹ ಒಂದು ವಾಗ್ವಾದ ಹರಿಶ್ಚಂದ್ರನ ಜೀವನ ನರಕ ಆಗೋಯ್ತು. ಯಾರ ಮೇಲೆ ಕಂಪ್ಲೇಂಟ್ ಮಾಡೋದು? ಯಾರನ್ನು ಬೈಯೋದು? ಯಾರಿಗೆ ಶಿಕ್ಷೆಯನ್ನು ಕೊಡೋದು? ತುಟಿಯ ಬಿಗಿ. DVG ಹೇಳ್ತಾ ಇದ್ದಾರೆ, ಹೊರಗಡೆ ಜಗತ್ತಿರೋದು ಹೀಗೆ. ರೋಗ ಬರುತ್ತೆ, ಯಾಕೆ ಬರುತ್ತೆ? ಯಾರಿಗೆ ಹೇಳೋದು ನೀವು? ಸಾವು ನೋವುಗಳು ಸಂಭವಿಸ್ತವೆ ಮನೆಯಲ್ಲಿ, ಏರಿಳಿತಗಳಾಗ್ತವೆ, ನಷ್ಟವಾಗ್ತವೆ. ಎಷ್ಟು ಗಲಾಟೆಯನ್ನು ಮಾಡ್ತೀವಿ ನಾವು, ಎಷ್ಟು ರಂಪಾಟಗಳನ್ನು ಮಾಡ್ತೀವಿ, ಎಷ್ಟೆಲ್ಲ ಚರ್ಚೆಯನ್ನು ಮಾಡ್ತೀವಿ, ಯಾರ್ಯಾರನ್ನೋ ಕೂತ್ಕೊಂಡು ಬೈತೀವಿ ನಾವು. ಎದುರುಗಡೆ ಸಿಕ್ಕವ್ರನ್ನೆಲ್ಲ ಬೈತೀವಿ ನಾವು, ಅಲ್ಲ? ಇನ್ನೂ ವಿಚಿತ್ರ ಅಂದರೆ ನಮ್ಮ ಜೀವನದಲ್ಲಿ ಬೈಲಿಕ್ಕಾಗಿ ಒಂದಿಷ್ಟು ಜನರನ್ನು ಇಟ್ಕೊಂಡಿರ್ತೀವಿ. ಸಾಮಾನ್ಯವಾಗಿ ಜನರನ್ನು ಬೈಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಜನರನ್ನು ಬೈದರೆ ಒಂದು ದಿವಸ ಅವ್ರು ವಾಪಸ್ ನಮಗೆ ಬೈದು ಬಿಡ್ತಾರೆ. ಅವ್ರಿಗೇನಾರ ಹೊಡೆದ್ರೆ ಅವರು ಇನ್ನೊಂದು ದಿವಸ ಬಂದು ನಮ್ಗೆ ಹೊಡಿತಾರೆ. ಕಿರಿಕಿರಿ ಇಲ್ಲ. ಅದಕ್ಕೆ ಸಾಮಾನ್ಯವಾಗಿ ಹೆಚ್ಚು ಜನ ಜನರನ್ನು ಬೈಲಿಕ್ಕೆ ಹೋಗೋದಿಲ್ಲ, ದೇವರನ್ನು ಬೈತಾರೆ. ಯಾಕೆ? ಯಾವ ಕಿರಿಕಿರಿ ಇಲ್ಲ, ಅದು ಒನ್ ವೇ ಟ್ರಾಫಿಕ್. ವಾಪಸ್ ಬಂದರೆ ನಮಗೆ ಕಿರಿಕಿರಿ ಆಗುತ್ತೆ. ಗಮನಿಸಿ, ಜೀವನ ಅನ್ನೋಂಥದ್ದು ಓಡಿ ಹೋಗೋದಲ್ಲ. ಜೀವನ ಅಂತಂದರೆ ಬೆನ್ನು ಹಾಕೋದಲ್ಲ. ಸುಮ್ಮನೆ ರಾಮನ ಜೀವನವನ್ನು ಒಂದು ಸರಿ ನೋಡಿ. ಅವನಿಗೆ ಬಂದಂಥ ಕಷ್ಟಗಳು, ಅವನಿಗೆ ಬಂದಂಥ ಪತ್ರೆಗಳು ನಮಗೇನಾದರೂ ಬಂದಿವೆ? ಇಲ್ಲ.
ಏನಾಗಿದೆ? ಏನೋ ಒಂದಿಷ್ಟು ಹೆಚ್ಚು ಕಡಿಮೆ ಆಗಿರ್ಬೋದು, ಏನೋ ಒಂದಿಷ್ಟು ನಷ್ಟ ಆಗಿರ್ಬೋದು, ಏನೋ ಒಂದಿಷ್ಟು ರೋಗ ಬಂದಿರ್ಬೋದು, ಏನೋ ಒಂದಿಷ್ಟು ಹೆಚ್ಚು ಕಡಿಮೆ ಏನೋ ಆಗಿದೆ ವ್ಯವಹಾರದಲ್ಲಿ, ಏನೋ ಮೋಸ ಆಗಿದೆ, ಏನೋ ವಂಚನೆ ಆಗಿದೆ, ಏನೋ ಆಗಿದೆ. ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ? ಅದಕ್ಕೆ ಮತ್ತೊಬ್ಬರನ್ನು ಬೈಯೋ ಅವಶ್ಯಕತೆ ಏನಿದೆ? ಅದಕ್ಕೆ ನಾವ್ಯಾಕೆ ಒತ್ತಡವನ್ನು ತಂದುಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡು ಅಳ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಏನಿದೆ? ಏನು ಅವಶ್ಯಕತೆ ಇಲ್ಲ. ಮತ್ತು ಈ ಜೀವನದಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ. ಮತ್ತು ಎಲ್ಲವೂ ಕೂಡ ಪಾಸಿಂಗ್ ಕ್ಲೌಡ್ಸ್, ಮೋಡಗಳು ಹೇಗೆ ಒಂದರ ಹಿಂದೆ ಒಂದು, ಒಂದರ ಹಿಂದೆ ಒಂದು, ಒಂದರ ಹಿಂದೆ ಒಂದು ಹೇಗೆ ಹೋಗ್ತಾ ಇರ್ತವೆ, ಹಾಗೆ ಹೋಗ್ತಾ ಇರ್ತವೆ. ನಾವು ಶಾಂತವಾಗಿರೋದನ್ನು ಮೊದಲು ಕಲಿಯಬೇಕು. ನಾವು ಗಲಾಟೆಯನ್ನು ಮಾಡಿಕೊಂಡವೋ ಏನಾಗುತ್ತೆ? ಏನಾಗೋದಿಲ್ಲ, ಜಗತ್ತು ಹಾಗೇ ಇರುತ್ತೆ. ನಮ್ಮ ತಲೆ ಒಂದೇ ಹಾಳಾಗುತ್ತೆ, ನಮ್ಮ ಜೀವನ ನರಕವಾಗುತ್ತೆ. ನಮ್ಮದೊಂದು ದೊಡ್ಡ ಗುಣ ಏನಪ್ಪ? ಯಾರೇ ನಮ್ಮ ಹತ್ರ ಬರಲಿ, ನಮ್ಮ ಹತ್ರ ಏನಿದೆ ಅದನ್ನು ಹಂಚ್ತೀವಿ. ನಮ್ಮ ಹತ್ರ ಏನಿದೆ? ನಮ್ಮ ಹತ್ರ ನರಕ ಇದೆ, ನಮ್ಮ ಹತ್ರ ದುಃಖ ಇದೆ, ನಮ್ಮ ಹತ್ರ ಒತ್ತಡಗಳಿವೆ, ನಮ್ಮ ಹತ್ರ ಸಮಸ್ಯೆಗಳಿವೆ. ಯಾರೇ ಬರಲಿ, ನಮ್ಮ ಮನೇಲಿ ಏನಾಯ್ತು ಗೊತ್ತಾ ಇವತ್ತು? ಅವರೇ ಅವ್ರಿಗೆ ಸಾಕಾಗಿದೆ, ಅವ್ರ ಮನೆಯಲ್ಲಿ ಸಾಕಾಗಿರೋದಕ್ಕೆ ನಿಮ್ಮ ಹತ್ರ ಏನೋ ಒಂದು ಎರಡು ಒಳ್ಳೆ ಮಾತಾಡ್ಲಿಕ್ಕೆ ಬಂದಿದ್ದಾರೆ. ನೀವು ನಿಮ್ಮ ಸಮಸ್ಯೆಯನ್ನು ನೋಡಬೇಕು. ನೀವು ಎದುರು ಬದರು ಸಿಗ್ತಿರ್ತಾರಲ್ಲ ಜನ, ಕೇಳ್ತಾರೆ ಹೇಗಿದ್ದೀರಿ? ಆರಾಮ. 5 ನಿಮಿಷಕ್ಕಿಂತ ಜಾಸ್ತಿನೇ ಅವ್ರ ಜೊತೆಗೆ ನಿಂತ್ಕೊಂಡ್ರು ಎಷ್ಟು ಚೆನ್ನಾಗಿದ್ದಾರೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಯಾಕೆ? ಎಲ್ಲರಿಗೂ ಗೊತ್ತಿದೆ, ಎಲ್ಲರ ಮನೆಯಲ್ಲೂ ಏನೋ ಶಾರೀರಿಕ ಸಮಸ್ಯೆ ಇದೆ, ಏನೋ ಕೌಟುಂಬಿಕ ಸಮಸ್ಯೆ ಇದೆ, ಏನೋ ಒಂದು ಆರ್ಥಿಕ ಸಮಸ್ಯೆ ಇದೆ, ಏನೋ ಆರೋಗ್ಯ ಸರಿ ಇಲ್ಲ. ಗಮನಿಸಿ, ನೀವು ಮನೆ ಯಾರದೇ ಮನೆಗೆ ಹೋಗಿ ಅವ್ರು ನಮ್ಗೆ ಗುರುತು ಪರಿಚಯ ಏನೂ ಇರೋದಿಲ್ಲ, ವಯಸ್ಸಾಗಿರುತ್ತೆ. ಹೇಗಿದೆ ಆರೋಗ್ಯ? ಯಾಕೆ? ಗೊತ್ತಿದೆ ಚೆನ್ನಾಗಿರಲ್ಲ ಅಂತ. ಎದೆಯ ನುಕ್ಕಾಗಿಸು ತುಟಿಯ ಬಿಗಿ. ನಾವು ಮತ್ತು ನಮ್ಮ ಸ್ವಾಮೀಜಿ ಒಂದು ಸರಿ ಹೇಗೆ ಎಡ್ಮಿಟ್ ಹೋಗ್ತಾಯಿದ್ವು. ಬೆಳಗಿನ ಕ್ಲಾಸ್ ನಾನು ಮಾಡ್ತಿದ್ದೆ, ಸಂಜೆ ಕ್ಲಾಸು ಸ್ವಾಮೀಜಿ ಮಾಡ್ತಾಯಿದ್ರು. ಒಬ್ಬರು ಅಜ್ಜಿ ಬರ್ತಿದ್ರು, ಪ್ರತಿ ವರ್ಷವೂ ಅವರವರು ಪಾಪ ಅವರು ಭಾಳ ಒಳ್ಳೆ ಹೆಂಗಸರು. ಏನೋ ಶೇಂಗಾ ಬೀಜ ತಂದು ಕೊಡೋದು, ಚಿಕ್ಕಿ ತಂದು ಕೊಡೋದು, ಹೀಗೆ ಏನೇನೋ ಪಾಪ ತಂದು ಕೊಡೋರು. ಒಂದು ವರ್ಷ ಅವ್ರು ಬರಲೇ ಇಲ್ಲ. ನಾನೇ ಕೇಳ್ದೆ, ಅಜ್ಜಿ ಎಲ್ಲಿ? ನಮ್ಮ ಸ್ವಾಮೀಜಿ ಅವ್ರಿಗೆ ಶಬರಿ ಅಜ್ಜಿ ಅಂತ ಹೇಳಿದ್ರು. ಅದ್ರ ಏನಿತ್ತೋ ಗೊತ್ತಿಲ್ಲಪ್ಪ. ನಾನು ಸ್ವಾಮೀಜಿ ಅಜ್ಜಿ ಕಾಣಿಸ್ತಾ ಇಲ್ಲ. ಹೋದ ಮರೆಯಲ್ಲಿ ಕಾಣಿಸ್ತಾ ಇಲ್ಲ. ಸರಿ, ನಮ್ಮ ಅಧ್ಯಕ್ಷರು ಅವರೆಲ್ಲ ಇದ್ದರು, ಅವ್ರನ್ನ ಕೇಳಿದ್ರು, ಏನು ಅಜ್ಜಿಯಲ್ಲಿ? ಅಯ್ಯೋ ಸ್ವಾಮೀಜಿ, ಈಗ ಅವ್ರಿಗೆ ಪಾಪ ತುಂಬ ಕಾಲು ನೋವಾಗಿ ಅವ್ರಿಗೆ ಓಡಾಡೋಕ್ಕಾಗ್ತಾಯಿಲ್ಲ, ಹಿಂಗೆ ಸಮಸ್ಯೆ ಆಗಿದೆ, ಹೀಗಾಗಿ ಅವರು ಮನೆಯಲ್ಲೇ ಇದ್ದಾರೆ, ಓಡಾಡಲಿಕ್ಕಾಗಲ್ಲ, ಹತ್ತೋದು ಇಳಿಯೋದು ನಡೀಲಿಕ್ಕೆ ಆಗೋದಿಲ್ಲ ಆ್ಯಕ್ಚುಲಿ ಅವ್ರಿಗೆ. ಸ್ವಾಮೀಜಿ ಅಂದರು, ಹೋದ ಅವ್ರಿಗೆ ಬರಲಿಕ್ಕಾಗದೆ ಅಂದರೆ ನಾವೇ ಅವ್ರ ಮನೆಗೆ ಹೋಗೋಣ. ಸರಿ ಹೋದ್ವಿ. ಹೋದ ಕೂಡಲೇ ಇಷ್ಟು ಖುಷಿ ಆಯಿತು ಅವ್ರಿಗೆ. ಸುಮಾರು ಹೊತ್ತೆಲ್ಲ ಮಾತಾಡ್ತಾ ಕೂತ್ವಿ. ಏನಮ್ಮ ಕಾಲು ನೋವಂತೆ? ಇಲ್ಲ, ಕಾಲು ಇದೆ, ಸ್ವಲ್ಪ ಓಡಾಡ್ಲಿಕ್ಕೆ ಕಷ್ಟ ಆಗ್ತಾಯಿದೆ. ಅಂಥದ್ದೇನಿಲ್ಲ ಸ್ವಾಮೀಜಿ, ನನ್ನ ಮಗ ತುಂಬ ಒಳ್ಳೆಯವ. ನೀವು ಏನು ಅಲ್ಲಿ ಪ್ರವಚನ ಮಾಡ್ತಾಯಿದ್ರಲ್ಲ, ಅವಾಗೆಲ್ಲ ಕ್ಯಾಸೆಟ್ಗಳ ಯುಗ, ಟೇಪ್ ರೆಕಾರ್ಡಲ್ಲಿ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಬಂದು ನಂಗೆ ಕೊಡ್ತಾನೆ, ಇಲ್ಲೇ ಕೂತ್ಕೊಂಡು ಕೇಳ್ತಾಯಿದ್ದೀನಿ. ನನಗೆ ಕಾಲು ನೋವು, ನಂಗೆ ನಡೆಯೋಕ್ಕಾಗ್ತಾಯಿಲ್ಲ, ನಂಗೆ ಹತ್ತಲಿಕ್ಕಾಗ್ತಾಯಿಲ್ಲ, ನಾನಿಷ್ಟು ಒಳ್ಳೆಯ ಕೆಲಸ ಮಾಡಿದ್ದೀನಿ, ದೇವ್ರು ಯಾಕೆ ನನಗೆ ಹೀಗೆ ಮಾಡ್ದ? ಅವ್ರಿಗೆ ಮಾಡ್ಬೋದಿತ್ತು, ಇವ್ರಿಗೆ ಮಾಡ್ಬೋದಿತ್ತು, ನನಗೆ ಯಾಕೆ ಮಾಡ್ದ? ಅವ್ರು ಕಂಪ್ಲೇಂಟ್ ಹೇಳಲೇ ಇಲ್ಲ. ಅವ್ರಂದ್ರೆ ಕಾಲು ನೋವು, ನಂಗೆ ನಡೆಯೋಕ್ಕಾಗ್ತಾಯಿಲ್ಲ, ಬಟ್ ಇಲ್ಲೇ ಕೂತ್ಕೊಂಡು ಕೇಳ್ತಾಯಿದ್ದೆ. ಸರಿ, 2 ವರ್ಷಗಳ ನಂತರ ಮತ್ತೆ ಇನ್ನೊಂದು ಸರಿ ನಾವು ಅದೇ ಊರಿಗೆ ಯಜ್ಞಕ್ಕೆ ಹೋದ್ವಿ. ಸಹಜವಾಗೇ ಕೇಳಿದ್ವಿ, ಹೇಗೆ ಪರವಾಗಿಲ್ವ ಈಗ ಅವ್ರ ಕಾಲು ಸರಿಯಾಗಿದೆಯಾ? ಅಯ್ಯೋ ಸ್ವಾಮೀಜಿ, ಕಾಲಿರಲಿ, ಈ ಕಣ್ಣು ಹೋಗ್ಬಿಟ್ಟಿದೆ ಅವ್ರಿಗೆ, ಕಣ್ಣು ಕಾಣಿಸೋದು. ಮತ್ತೆ ಅವ್ರ ಮನೆಗೆ ಹೋದ್ವಿ.
ಹೋದ್ವಿ, ಭಾಳ ಖುಷಿ ಆಯಿತು, ಸಂತೋಷ ಆಯಿತು, ಮಾತಾಡಿದ್ರು ಎಲ್ಲ ಅದು. ಏನಮ್ಮ ಕಣ್ಣೇ ಕಾಣಿಸಲ್ವಂತೆ? ಏನಿಲ್ಲ ಸ್ವಾಮೀಜಿ, ಬೇಕಾದಷ್ಟು ನೋಡಿದ್ದೀನಿ ನಾನು, ಸಾಕು, ಏನಿಲ್ಲ. ನಂಗೆ ಆಶ್ಚರ್ಯ ಆಗಿದ್ದು ಏನಂದರೆ, ಕಣ್ಣಿದ್ದಾಗ ಏನೇನು ಕೆಲಸ ಮಾಡ್ತಾಯಿದ್ದೆ, ಈ ಕಣ್ಣಿಲ್ಲ, ಎಲ್ಲ ಕೆಲಸ ಮಾಡ್ತೀನಿ. ಅವ್ರು ಕಂಪ್ಲೇಂಟ್ ಹೇಳಲಿಲ್ಲ, ನಂಗೆ ಕಣ್ಣಿಲ್ಲ, ದೇವ್ರು ಯಾಕೆ ನನ್ನ ಕಣ್ಣು ತೆಗೆದ, ಯಾಕೆ ಹಿಂಗಾಯಿತು, ನನಗೆ ಯಾಕೆ ಹಿಂಗಾಯಿತು, ಅಳ್ಬೋದಿತ್ತು, ಗೋಳಾಡ್ಬೋದಿತ್ತು, ಇದ್ದು ಬದ್ದವ್ರ ಮೇಲೆ ಶಾಪ ಹಾಕ್ಬೋದಿತ್ತು, ರಂಪಾಟ ಮಾಡ್ಬೋದಿತ್ತು. ಹೌದು, ದೇವ್ರು ಚೆನ್ನಾಗಿಟ್ಟಿದ್ದಾನೆ. ಕಣ್ಣಿಲ್ಲ, ಇಲ್ಲ ಏನಂತೀವ, ಜೀವನ ಅಂತೂ ಆನಂದವಾಗಿ ನಡೀತಾ ಇದೆ, ಯಾವುದು ಏನೂ ನಿಂತಿಲ್ಲ. ಮುಂಚೆ ಕಣ್ಣಿದ್ದಾಗಲೂ ಜಾರು ಬೀಳ್ತಾ ಇದೆ, ಈ ಕಣ್ಣಿಲ್ಲ, ಆ್ಯಕ್ಚುಲಿ ಆರಾಮಾಗಿ ಓಡಾಡ್ಕೊಂಡಿದ್ದೀನಿ ನಾನು. ಕಲಿಸಿ ಜೀವನದಲ್ಲಿ ಒಂದು ಸಣ್ಣ ಹೆಚ್ಚು ಕಡಿಮೆ ಆದರೆ, ಒಂದು ಸಣ್ಣ ನೋವಾದರೆ, ಒಂದು ಸಣ್ಣ ಅಪಮಾನವಾದರೆ, ಸಣ್ಣದೇನೋ ಜೀವನದಲ್ಲಿ ಏರುಪೇರಾದರೆ ಎಷ್ಟು ಗಲಾಟೆ ಮಾಡ್ತೀವಿ ನಾವು, ಎಷ್ಟು ಜನರ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ, ಎಷ್ಟು ಜನರ ನಿಂದನೆಯನ್ನು ಮಾಡ್ತೀವಿ, ಎಷ್ಟು ಜನರ ಮೇಲೆ ಏನೇನು ಮಾಡೋದಿಲ್ಲ. ಎದೆಯ ನೊಕ್ಕಾಗಿಸು ಆಲಿಸು ಬೆನ್ನ ತುಟಿಯ ಬಿಗಿ. ಪೂಜ್ಯ ಡಿ ವಿಜ್ ಹೇಳ್ತಾರೆ, ಬಾಯಿ ಮುಚ್ಕೊಂಡಿರೋದನ್ನು ಕಲಿ. ಈ ಜಗತ್ತಿರೋದೇ ನಿನಗೆ ಪಾಠ ಕಲಿಸ್ಲಿಕ್ಕೆ. ಎಲ್ಲರೂ ಬಂದು ನಿನ್ನನ್ನು ಮದ್ದು ಮಾಡೋರಿಲ್ಲ, ಎಲ್ಲರೂ ಬಂದು ಒಂದು ಗುದ್ದು ಕೊಟ್ಟೆ ಹೋಗೋರು. ಗಮನಿಸಿ, ಜಗತ್ತಿನಲ್ಲಿ ಅಲ್ಲ ಸಣ್ಣ ಮಕ್ಕಳಿದೆ, ಎಲ್ಲರಿಗೂ ಇಷ್ಟ ಮಕ್ಕಳಂದ್ರೆ. ಯಾಕೆ ಹೇಳಿ? ಕಂಪ್ಲೇಂಟ್ ಮಾಡಲ್ಲ ಅವರು, ಏನು ಕಂಪ್ಲೇಂಟ್ ಹೇಳೋದಿಲ್ಲ. ಗಮನಿಸಿ, ನೀವು ಹೋದವ್ರು ಬಂದವ್ರ ಹತ್ರ ಬರೀ ಕಂಪ್ಲೇಂಟ್ ಮಾತು ಹೇಳ್ತಾ ಇರಿ, ಯಾರೂ ಬರೋದೇ ಇಲ್ಲ ನಿಮ್ಮ ಹತ್ರ. ಹೌದಲ್ಲ? ನೋಡ್ಬೇಕು ನೀವು, ಜನ ಫ್ರೆಂಡ್ಸನ್ನೆಲ್ಲ ಕರೀತಾರೆ ಮನೆಗೆ. ಸಾಮಾನ್ಯವಾಗಿ ಹೋಗೋದಿಲ್ಲ ಯಾರು, ಅಕಸ್ಮಾತ್ ಏನಾದರೂ ಬೈ ಮಿಸ್ಟೇಕ್ ಏನಾದರೂ ಹೋದರೆ ಅದೇನೋ ತಿಂಡಿಯೋ ಒಂದು ಲೋಟ ಕಾಫಿ ಕೊಟ್ಟು 1 ಗಂಟೆ ಇವ್ರ ಸಮಸ್ಯೆನ ಅವ್ರಿಗೆ ಹೇಳ್ತಾರೆ. ಎಲ್ಲ ಆದಮೇಲೆ ಅಂತಾರೆ, ಬಾ ನೀವು ಬಂದ್ರಿ ಇವತ್ತು ನಮ್ಮದು ಸ್ವಲ್ಪ ತಲೆ ಹಗರಾಯ್ತು. ಅವ್ರ ಹಣೆ ಬರ. ಪೂಜ್ಯ ಗುರುದೇವ್ ಯಾವಾಗಲೂ ಹೇಳೋರು, ಭಾಳ ಸುಂದರವಂತ ಒಂದು ಮಾತನ್ನು ಹೇಳೋರು, ಈ ಜಗತ್ತಿನಲ್ಲಿ ಎಲ್ಲರಿಗೂ ಎಷ್ಟು ಸಮಸ್ಯೆಗಳ ಅವಶ್ಯಕತೆ ಇದೆ ಅಷ್ಟನ್ನು ಭಗವಂತನೇ ಫ್ರೀಯಾಗಿ ಸಪ್ಲೈ ಮಾಡಿದ್ದಾನೆ. ಆದ್ದರಿಂದ ಈ ಜಗತ್ತಿನಲ್ಲಿ ನೀವು ಇನ್ನೊಬ್ಬರಿಗೆ ಏನಾದರೂ ಕೊಡೋದಿದ್ದರೆ ಒಳ್ಳೆಯದನ್ನು ಕೊಡಬೇಕು, ಸಮಸ್ಯೆ ಇಲ್ಲ. ನಿಮ್ಮ ಕಷ್ಟಗಳನ್ನಲ್ಲ, ನಿಮ್ಮ ದುಃಖವನ್ನಲ್ಲ, ನಿಮ್ಮ ತಾಪತ್ರಯಗಳನ್ನಲ್ಲ. ಯಾಕೆ 2 ಒಳ್ಳೆ ಮಾತುಗಳನ್ನು ಆಡಲಿಕ್ಕಾಗಲ್ಲ? ಪೂಜ್ಯ ಗುರುದೇವ್ ಯಾವಾಗಲೂ ಕೂಡ ಹೇಳೋರು, ಜೀವನದಲ್ಲಿ ಸಾಧ್ಯ ಇದೆಯೋ ಮತ್ತೊಬ್ಬರ ಕಣ್ಣೀರನ್ನು ಒರೆಸುವ ಪ್ರಯತ್ನವನ್ನು ಮಾಡಿ. ಮತ್ತೊಬ್ಬರಿಗೆ ಕಣ್ಣೀರನ್ನು ತರಿಸ್ತಕ್ಕಂಥ ಮಾತುಗಳು ನಮ್ಮ ಕೃತಿಗಳು, ನಮ್ಮ ಜೀವನ. ವಿಧಿ ಎದೆಯನ್ನು ಕಾಗಿಸು ಆನಿಸು ಬೆನ್ನ ತುಟಿಯ ಬಿಗಿ. ಯಾಕೆ? ವಿಧಿ ಅಗಸ ನೇಮ್ ಕತ್ತೆ. ಕೊನೆಯ ಅಸ್ತ್ರ ಅದು. ಏನೋ ಭಗವಂತ ಅಂತಕ್ಕಂಥವನು ಅಗಸ ಅಂತೆ, ನಾವ್ಯಾರು? ನಾವು ಕತ್ತೆ. ಅಗಸ ಏನು ಮಾಡ್ತಾನೆ? ಹೊಡಿತಾ ಇರ್ತಾನೆ ಅವನು ಕತ್ತೆಗೆ, ಅದು ಬಿಟ್ಟು ಬೇರೆ ಏನೂ ಮಾಡೋದೇ ಇಲ್ಲ. ಗಮನಿಸಿ, ಯಾವ ವ್ಯಕ್ತಿ ಈ ರೀತಿಯಲ್ಲಿ ಜೀವನ ಮಾಡೋದನ್ನು ಕಲಿತಾನೆ ಅವನು ಯಶಸ್ವಿ ಆಗ್ತಾನೆ. ಕೂತದ್ದಕ್ಕೆ ನಿಂತದ್ದಕ್ಕೆಲ್ಲ ಬರೀ ನಾನು ಕಂಪ್ಲೇಂಟ್ ಮಾಡ್ತೀನಿ, ನಾನೊಂದಿಷ್ಟು ಗಲಾಟೆಯನ್ನು ಮಾಡ್ತೀನಿ, ಮತ್ತೊಬ್ಬರನ್ನು ನಿಂದನೆಯನ್ನು ಮಾಡ್ತೀನಿ, ಅದೆಲ್ಲ ಜೀವನ. ಇದೊಂದು ಜೀವನ ಹೇಗಿದೆ, ಇದು ನಡ್ಕೊಂಡು ಹೋಗ್ತಾ ಇರುತ್ತೆ. ಅದ್ಯಾಕೆ ಹೀಗಾಯಿತು, ಇದ್ಯಾಕೆ ಹೀಗಾಯಿತು, ಅದು ಹೀಗಾಗ್ಬೋದಿತ್ತು, ಅದು ಹಾಗಾಗ್ಬೋದಿತ್ತು, ಎಲ್ಲವೂ ಸರಿಯೇ, ಆದರೆ ಹಾಗಾಗೋದಿಲ್ವಲ್ಲ. ತಂದೆ ಮಕ್ಕಳಿಗೆ ಹದಗೆಟ್ಟುದನು ಕಾಣೆಯ, ಹೊಂದಿರುವರ ಬರವರು ಅಹಂತೆಯು ಬೆಳೆಯುವನಕ.
ತಂದೆಯಾರ ಮಕ್ಕಳ ನಾನೆಂಬುದೆತ್ತು ನಿಲೆ ಬಂಧ ಮುರಿಯುವುದು ಬಳಿಕ ಮಂಕುತಿಮ್ಮ. ಎಲ್ಲಿ ತನಕ ಮಗು ಅಸಹಾಯಕವಾಗಿರುತ್ತೆ ಅಲ್ಲಿ ತನಕ ದೊಡ್ಡವರು ಹೇಳಿದ್ದನ್ನು ಮಾತು ಕೇಳುತ್ತದೆ. ಒಮ್ಮೆ ಮಗು ಬೆಳೀತೋ, ದೊಡ್ಡದಾಯಿತು, ತಂದೆ ಮಕ್ಕಳಿಗೆ ಹದಗೆಟ್ಟುದನು ಕಾಣೆಯ, ಹೊಂದಿರುವರವರ್ ಅಹಂತೆಯು ಮೊಳೆಯುವನಕ. ಒಮ್ಮೆ ಅವನು ದೊಡ್ಡವನಾದ, ಸ್ವತಂತ್ರವಾಗಿ ಚಿಂತನೆ ಮಾಡೋದನ್ನು ಕಲಿತ, ಸ್ವತಂತ್ರವಾಗಿ ನಿರ್ಧಾರವನ್ನು ಮಾಡೋದನ್ನು ಕಲಿತ, ಯಾರು ಹೇಳಿದ ಮಾತು ಕೇಳ್ತಾರೆ? ತಂದೆಯಾರ ಮಕ್ಕಳಾರ ನಾನೆಂಬುದೆದ್ದು ನಿಲೆ. ಗಮನಿಸಿ ನೀವು, ನಮ್ಮ ಜೀವನದ ಬಹಳ ದೊಡ್ಡ ಸಮಸ್ಯೆ ಏನದು? ನನ್ನ ಅಹಂಕಾರ. ಒಮ್ಮೆ ಅದು ಎದ್ದು ನಿಂತುಕೊಳ್ತೋ, ಆಮೇಲೆ ಅಲ್ಲಿ ಘರ್ಷಣೆ ಮಾತ್ರ, ಅಲ್ಲಿ ಯುದ್ಧ ಮಾತ್ರ. ಈ ಜಗತ್ತಿನಲ್ಲಿ ಇಷ್ಟೆಲ್ಲ ಯುದ್ಧಗಳಾಗ್ತಾ ಇವೆ. ಅದು ಅಮೇರಿಕ ಇರ್ಬೋದು, ಅದು ಇಸ್ರೇಲ್ ಇರ್ಬೋದು, ಅದು ಇರಾನ್ ಇರ್ಬೋದು, ಭಾರತ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಎಷ್ಟೆಲ್ಲ ಏನೇನು ನಡೀತಾ ಇದೆಯಲ್ಲ, ಏನು ಹೇಳಿದೆಲ್ಲ ನಾವೇ ಮಾಡಿಕೊಂಡಿರೋದೆಲ್ಲವೂ ಕೂಡ ನಮ್ಮ ಅಹಂಕಾರಗಳ ಘರ್ಷಣೆ. ನನ್ನ ಕೈಯಲ್ಲಿರಬೇಕು, ಎಲ್ಲರೂ ನಾನು ಹೇಳಿದಾಗ ಕೇಳಬೇಕು, ನಾನು ಸೂಪರ್ ಪವರ್ ಆಗಬೇಕು. ಜಗತ್ತು ಹಾಗಿರುವುದಿಲ್ಲ, ಜಗತ್ತು ಹಾಗೆ ನಡೆಯೋದಿಲ್ಲ. ಒಬ್ಬನ ಇಚ್ಛೆಯಂತೆ ಜಗತ್ತು ನಡೆಯೋದಿಲ್ಲ. ಇಲ್ಲಿ ಜಗತ್ತನ್ನೋದು ಒಂದು ಪ್ರವಾಹದ ಜೊತೆಗೆ ಹೋಗೋದನ್ನು ನಾವು ಕಲಿಬೇಕು. ನನ್ನಷ್ಟು ನನಗಿಂತ ಶ್ರೇಷ್ಠ ಯಾರಿದ್ದಾರೆ? ಗಮನಿಸಿ, ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಒಮ್ಮೆ ಅಹಂಕಾರ ಜಾಗೃತವಾಯಿತು, ಒಮ್ಮೆ ಅಹಂಕಾರನ ಅಥವಾ ಎದ್ದು ನಿಂತು, ಏನಾಗುತ್ತೆ ಗೊತ್ತಿಲ್ಲ. ಸುಮ್ಮನೆ ನಮ್ಮ ಪುರಾಣಗಳನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ, ನಮ್ಮ ಚರಿತ್ರೆಯನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಅಹಂಕಾರಕ್ಕಾಗಿ, ಅಹಂಕಾರದ ತೃಪ್ತಿಗಾಗಿ ಈ ಜಗತ್ತಿನಲ್ಲಿ ಯಾರ್ಯಾರು ಏನೇನು ಮಾಡಿಲ್ಲ. ಶೇಕ್ಸ್ಪಿಯರ್ ಬರೆದಂಥ ಮ್ಯಾಕ್ಬೆತ್ ಅಲ್ಲ, ಕೇಳಿರ್ಬೋದು, ನೀವು ನೋಡಿರ್ಬೋದು ನಾಟಕವನ್ನು. ರಾಜನನ್ನೇ ಕೊಂದು ಹಾಕ್ತಾರೆ 3 ಜನ ಸ್ತ್ರೀಯರಿಗೋಸ್ಕರ, ಅಧಿಕಾರಕ್ಕೋಸ್ಕರ, ತನ್ನ ಕಾಮನೆಗೋಸ್ಕರ, ತನ್ನ ಅಹಂಕಾರದ ತೃಪ್ತಿಗೋಸ್ಕರ ಏನೇನು ಕಷ್ಟಪಡ್ತಾನೋ. ಭಾಳ ಹಿಂದೆ ಶೇಕ್ಸ್ಪಿಯರೆಲ್ಲ ತುಂಬ ಹಳವಾದ. ನಮ್ಮದು ಲೇಟೆಸ್ಟ್ ಈಗ ಡೈಲಿ ನಾವು ರಾತ್ರಿ ನೋಡಿ ಟಿ ವಿನಲ್ಲಿ, ಪೇಪರ್ಗಳಲ್ಲಿ ನಮ್ಮ ಸುತ್ತಮುತ್ತಲೂ ನಡೀತಾ ಇರ್ತಕ್ಕಂಥ ಘಟನೆಗಳು ಏನದೆಲ್ಲ ತನ್ನ ಅಹಂಕಾರಕ್ಕಾಗಿ, ತನ್ನ ಒಂದು ತೃಪ್ತಿಗಾಗಿ ಮಾಡಬಾರ್ದನ್ನೆಲ್ಲ ಮಾಡ್ತಾನೋ, ಅನ್ಬಾರ್ದೆಲ್ಲ ಅಂತಾನೆ, ಕೇಳಬಾರ್ದನ್ನೆಲ್ಲ ನಾವು ಕೇಳುವಂಥ ಪರಿಸ್ಥಿತಿಗಳು ಬರುತ್ತೆ ನಮಗೆ ಜೀವನದಲ್ಲಿ. ವಿಚಿತ್ರವಾದಂಥ ಘಟನೆಗಳು ಘಟಿಸುವಾಗ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಅಲ್ಲ? ಹೇಗೆ ಜೀವನ ಮಾಡ್ತಾ ಇದ್ದೀವಂತೆ? ಡಿ ವಿ ಜಿ ಅಂತಾರೆ, ದೇವದಾನವರ ರಣರಂಗಮಾನವ ಹೃದಯ ಭಾವರಾಗ ಹಟಂಗಳವರ ಸೇನೆಗಳು.
ಭೂವಿಭವ ಜಯಗಳ ಭ್ರಾಂತಿಯಲ್ಲಿ ಮರೆಯುವರು, ಜೀವಾಮೃತವನವರು ಮಂಕುತಿಮ್ಮ. ದೇವದಾನವರ ರಣರಂಗ ಮಾನವ ಹೃದಯ. ಮನುಷ್ಯನ ಹೃದಯ ಅಂದ್ರೇನು? ಅಲ್ಲಿ ದೇವತೆಗಳು ಕೂಡ ಇದ್ದಾರೆ, ಅಲ್ಲಿ ರಾಕ್ಷಸರು ಕೂಡ ಇದ್ದಾರೆ. ನಮ್ಮ ಸೇನೆ ಯಾವುದು? ಭಾವ, ರಾಗ, ಹಠ, ಇವೇ ನಮ್ಮ ಸೇನೆಗಳು. ಒಂದು ರಾಗಕ್ಕೋಸ್ಕರ ಜಗತ್ತಿನಲ್ಲಿ ಏನೇನು ಮಾಡಲಿಲ್ಲ ವ್ಯಕ್ತಿ, ತನ್ನ ಹಠಕ್ಕೋಸ್ಕರ ಜಗತ್ತಿನಲ್ಲಿ ಏನೇನೆಲ್ಲ ಮಾಡಬಾರ್ದನ್ನೆಲ್ಲ ಮಾಡಿದ ವ್ಯಕ್ತಿ, ಭಾವನಾತ್ಮಕಕ್ಕೆ ಒಳಗಾಗಿ ವ್ಯಕ್ತಿ ಏನು ಮಾಡಬಾರ್ದನ್ನೆಲ್ಲ ಮಾಡಿಲ್ಲ ಹೇಳಿ ಈ ಜಗತ್ತಿನಲ್ಲಿ. ಒಂದು ಎರಡು ಮರೆಯುವರು ಜೀವಾಮೃತವನವರು. ಅರೇ, ಭಗವಂತನಿಂದ ಬಂದಂತಹ ಇದೊಂದು ಅದ್ಭುತವಾದಂಥ ಜೀವನ. ಇದರಲ್ಲಿ ನಾವು ಪ್ರಯತ್ನವನ್ನು ಪಟ್ಟಿದ್ದಿದ್ರೆ ಅಮೃತವನ್ನೇ ಪಡೆಯಬಹುದಿತ್ತು, ಬಹಳ ನೆಮ್ಮದಿ ಜೀವನವನ್ನು ಸಾಗಿಸ್ಬೋದಿತ್ತು. ಮರೆತೇ ಹೋಗ್ಬಿಡ್ತೀವಿ ನಾವು. ಇಡೀ ಜೀವನ ಪೂರ್ತಿ ಬರೀ ನಮ್ಮ ರಾಗದ್ವೇಷಗಳನ್ನು ಸಾಧಿಸೋದ್ರಲ್ಲಿ. ಗಮನಿಸಿ ನೀವು, ಯಾರೋ ಯಾವತ್ತೋ ಏನೋ ಒಂದು ಸಂದರ್ಭದಲ್ಲಿ ನಮಗೇನೋ ಒಂದು ಮಾತು ಹೇಳಿರ್ತಾರೆ, ನೆನಪಿಟ್ಟಿರ್ತೀವಿ. ಮತ್ತೊಬ್ಬರು ಮಾಡಿದ ಕೆಟ್ಟದ್ದು ನಮಗೆ ನೆನಪಿರುತ್ತೆ, ಮತ್ತೊಬ್ಬರು ಮಾಡಿರೋ ಒಳ್ಳೆಯದು ನಮಗೆ ನೆನಪೇ ಇರಲ್ಲ. ನಾವು ಮತ್ತೊಬ್ಬರಿಗೆ ಮಾಡಿರೋ ಒಳ್ಳೆಯದು ನಮಗೆ ನೆನಪಿರುತ್ತೆ, ನಾವು ಮತ್ತೊಬ್ಬರಿಗೆ ಮಾಡಿರೋ ಕೆಟ್ಟದ್ದು ಅವ್ರು ನೆನಪಿಟ್ಕೊಂಡಿರ್ತಾರೆ, ನಮಗೆ ನೆನಪೇ ಇರೋದಿಲ್ಲ. ಏನು ಮಾಡ್ತಾ ಇದ್ದೀವಿ ನಾವು? ನಮ್ಮ ರಾಗದ್ವೇಷಗಳನ್ನು ಸಾಧಿಸ್ತಾ ಕೂತ್ಕೊಂಡಿದ್ದೀವಿ. ಅವನು ಹೀಗಂದ, ನಾನು ಹೀಗೆ ಮಾಡ್ತೀನಿ. ಅವನು ಈ ಥರ ಅಪಮಾನ ಮಾಡಿದ್ದಾನೆ, ನಾನು ಈ ಥರ ಅಪಮಾನ. ಇಲ್ಲ, ಒಂದು ಕಾಲದಲ್ಲಿ ಎಲ್ಲರೂ ಒಟ್ಟಿಗೆ ಜೀವನ ಮಾಡ್ತಾಯಿದ್ರು ಅಲ್ಲ, ಎಲ್ಲ ಅಣ್ಣ ತಮ್ಮಂದರು, ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಒಟ್ಟೊಟ್ಟಿಗೆ ಇರ್ತಾಯಿದ್ರು. ಎಂಥ ಕುಟುಂಬ. ಎಲ್ಲೊಂದು ಸರಿ ಗೀತಾ ಜ್ಞಾನಕ್ಕೆ ಹೋದಾಗ ಬೆಳಿಗ್ಗೆ ತಿಂಡಿಗೆ ಹೋದರೆ 65 ಜನ ಮನೆಯಲ್ಲಿ, 65 ಜನ. ನಾನು ತಮಾಷೆ ಕೇಳಿದೆ, ಅನ್ನ ಎಷ್ಟು ಮಾಡ್ತೀಯಾ? ನಮಗೆ 5 ಸೇರು ಅನ್ನ ಮಾಡ್ತೀವಿ. ನೋಡಲಿಕ್ಕೆ ಏನೋ ಒಂದು ಖುಷಿ, ಸಂಭ್ರಮ. ಹೇಳಿದೆ, ಭಾಳ ಚೆನ್ನಾಗಿದೆ, ಭಾಳ ಸಂತೋಷ. 3 ವರ್ಷ ಮನೆಯೆಲ್ಲ ಬೇಕೋ ಅಂತ ಇದೆ. ಎಲ್ಲೋದ್ರು? ಎಲ್ಲ ಇಲ್ಲೇ ಇದ್ದಾರೆ. ಮತ್ತು ಅವಾಗ ಕಿಚನ್ ಒಂದೇ ಇತ್ತು, ಇವಾಗ ಅವ್ರವ್ರ ಮನೆ ಒಳಗಡೆ ಒಂದೊಂದು ಕಿಚನ್ ಆಗಿದೆ. ಏನಾಗಿದೆ? ಮನೆ ಅದೇ, ಜನರು ಅದೇ, ಎಲ್ಲ ಅದೇ, ಏನು ವ್ಯತ್ಯಾಸ ಆಗಿಲ್ಲ. ಭಾವ, ರಾಗ, ಹಠಗಳು ಅವರ ಸೇನೆಗಳು. ನಂಗೆ ಈ ಥರ ಅಪಮಾನ ಮಾಡಿದ್ದಾನ, ನನಗೆ ಈ ಥರ ಅನ್ಯಾಯ ಮಾಡಿದ್ದಾನೆ, ಈ ಥರ ಮೋಸ ಮಾಡಿದ್ದಾನೆ, ನನಗೆ ಈ ರೀತಿಯಲ್ಲಿ ಮಾತಾಡಿದ್ದಾನೆ. ಗಮನಿಸಿ, ಕೋಪದ ಭರದಲ್ಲಿ, ಕಾಮದ ಭರದಲ್ಲಿ, ಅಥವಾ ಭಾವನೆಗಳ ಯಾವುದೋ ಒಂದು ಭರದಲ್ಲಿ ನಾವು ಏನೇನೋ ವ್ಯವಹಾರವನ್ನು ಮಾಡ್ತಾ ಇರ್ತೀವಿ ಜೀವನದಲ್ಲಿ. ಈ ಜಗತ್ತಿನಲ್ಲಿ ಮಾಡಿದ ತಪ್ಪುಗಳಿಗೆ ಎಲ್ಲರಿಗೂ ನಾವು ಶಿಕ್ಷೆಯನ್ನು ಕೊಡ್ತಾ ಕೂತ್ಕೊಳ್ಳೋದಾದರೆ ಜೀವನ ಮೌಲ್ಯಗಳಿಗೆ ಬೆಲೆನೇ ಇಲ್ದಂಗೆ ಆಗುತ್ತೆ. ಮೊನ್ನೆ ನೀವು ಪೇಪರಲ್ಲಿ ಓದಿರ್ಬೋದು, ಬಿಡಿ ಸಾಮಾನ್ಯ ಜನರು ಸರಿ, ದೊಡ್ಡ ದೊಡ್ಡ ಮಠಾಧೀಶರೇ ಜಗಳಾಡ್ಕೊಂಡಿದ್ರು ಅಲ್ಲ. ಸುಪ್ರೀಂ ಕೋರ್ಟ್ ಜಡ್ಜು ಪ್ರಾರ್ಥನೆ ಮಾಡಿದ ಆ 2 ಸ್ವಾಮಿಗಳನ್ನ ಕರೆಸಿ, ಪ್ಲೀಸ್ ದಯವಿಟ್ಟು ನೀವಿಬ್ಬರು ಕೂತ್ಕೊಂಡು ಸರಿ ಮಾಡಿಕೊಳ್ಳಿ, ನಮ್ಮ ಹತ್ರ ಬರಬೇಡಿ. ಯಾಕೆ? ನಿಮಗೆ ಹೇಳುವಷ್ಟು ದೊಡ್ಡವ್ರು ನಾವಲ್ಲ. ಗಮನಿಸಿ, ಆವೇಶದ ಭರದಲ್ಲಿ, ಒತ್ತಡದ ಭರದಲ್ಲಿ, ಕಾಮದ ಭರದಲ್ಲಿ ಅಥವಾ ಕೋಪದ ಭರದಲ್ಲಿ ಏನೋ ಒಂದು ಮಾತು ಆಗ್ತದೆ, ಏನೋ ಒಂದು ಮಾತು ಬರುತ್ತೆ, ಹೋಗುತ್ತೆ. ಏನಿದೆ? ಇದು ಜೀವನ. ಏನಾಗೋದಿಲ್ಲ ಜೀವನದಲ್ಲಿ, ಏನೇನೋ ನಡೀತಾ ಇರುತ್ತೆ.
ಭಗವಂತ ನಮಗೆ ಕಣ್ಣನ್ನು ಮುಂದೆ ಕೊಟ್ಟಿದ್ದಾನೆ, ಮುಂದೆ ನೋಡ್ತಾ ಹೋಗಬೇಕು. ಹಿಂದೇನಾಗಿದೆ ಅದನ್ನು ಮತ್ತೆ ಮತ್ತೆ ಚಿಂತೆ ಮಾಡಲಿಕ್ಕೆ ಹೋಗಬಾರ್ದು. ಇದು ನಿಜವಾದ ಜೀವನ. ಹಿಂದಿಂದನೇ ನಾನು ಹೊದ್ಕೊಂಡು ಓಡಾಡ್ತಾ ಇದ್ದೀನಿ. ಎಷ್ಟು ಗಮನಿಸಿ ನೀವು, ಒಬ್ಬ ಮನುಷ್ಯನಿಗೆ ಒಂದಿಷ್ಟು ತಾಕತ್ತಿರುತ್ತೆ. ಈಗ ಒಂದು ವೇಳೆ ಒಂದು 5 kg ಅಕ್ಕಿ ಬ್ಯಾಗನ್ನು ಕೊಡ್ತೀನಿ, ಗೀತಮ್ಮ ಇದನ್ನು ತಗೊಂಡು ಆಶ್ರಮಕ್ಕೆ ಬನ್ನಿ, ತೊಗೊಂಬರ್ತಾರೆ. ಹಂಗನ್ಸುತ್ತೆ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ 10 kg ಕೊಡ್ತೀನಿ. ಸ್ವಾಮೀಜಿ ಆಟೋ ಚಾರ್ಜ್ ಕೊಡ್ತೀನಿ, ಇದನ್ನು ನೀವು ಎಲ್ಲರೂ ಇಬ್ಬರು ಆಟೋದಲ್ಲಿ ಹೋಗಿ ಅಂತ. ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಇಷ್ಟು ಹೊರಬಹುದು, ಅಷ್ಟು ತಾಕತ್ತಿದೆ. ಹೌದಲ್ಲ? ನಮ್ಮ ಕೈನಲ್ಲಿ 5 kg ಅಕ್ಕಿ ಹೊರಲಿಕ್ಕೆ ಆಗಲಿಕ್ಕಿಲ್ಲ, 10 kg ಅಕ್ಕಿ ಹೊರಲಿಕ್ಕೆ ಆಗಲಿಲ್ಲ. ಬಟ್ ಅದೇ 10 kg ಬೆಳ್ಳಿ ಬಂಗಾರದ ಆಭರಣ ಮಾಡಿಕೊಳ್ಳಿ, ನಾವು ಹೊರ್ತೀವಿ, ನಮಗೇನು ಅದೇನು ಭಾರ ಆಗೋದಿಲ್ಲ. ಹೌದಾ? ಪ್ರತಿಯೊಂದಕ್ಕೂ ಕೂಡ ಒಂದು ಮಿತಿ ಅನ್ನೋಂಥದ್ದು ಇದೆ. ಆ ಮಿತಿಯನ್ನು ದಾಟ್ತೋ ನಮ್ಮ ಕೈನಲ್ಲಿ ಆಗೋಲ್ಲ. ಹೌದಲ್ಲ? ಹಾಗೆ ನಮ್ಮ ಮನಸ್ಸಿಗೂ ಒಂದು ಮಿತಿ ಅಂತ ಇದೆ. ಎಷ್ಟೊಂದು ಕ್ಯಾರಿ ಮಾಡ್ತೀರಿ ನೀವು, ಎಷ್ಟೊಂದು ಹೊತ್ಕೊಂಡು ಹೋಗ್ತೀರಿ, ಆವಾಗ ಅದನ್ನು ಕೆಳಗಿಳಿಸ್ಬೇಕು. ಅದನ್ನು ಇಳಿಸ್ಲಿಕ್ಕೆ ಕಲೀಲಿಲ್ಲ, ಹಾಗಾದರೆ ನಮ್ಮ ಜೀವನ ಅನ್ನೋದು ನರಕವಾಗುತ್ತೆ. ನೀವು ನೋಡಬೇಕಂದ್ರೆ ಮಕ್ಕಳನ್ನು ನೋಡಬೇಕು. ಒಂದು ಸರಿ ಮಕ್ಕಳು ತುಂಬ ಗಲಾಟೆ ಮಾಡ್ತವೆ, ತುಂಬ ತರಲೆ ಮಾಡ್ತವೆ, ತುಂಬ ರಂಪಾಟವನ್ನು ಮಾಡ್ತವೆ. ತಾಯಿ ಆದಷ್ಟು ಸಮಾಧಾನವನ್ನು ಮಾಡ್ತಾಳೆ, ಅವ್ಳಿಗೂ ಕೂಡ ತಡೆಯೋದಿಲ್ಲ, ಹೊಡೆದು ಬಿಡ್ತಾಳೆ. ಹೊಡೆಯುವಾಗ ಒಂದು ಸ್ವಲ್ಪ ಏಟು ಜಾಸ್ತಿನೇ ಬೀಳುತ್ತೆ. ತಾಯಿಗೆ ಗೊತ್ತಾಗುತ್ತೆ, ನಾನು ಹೊಡಿಬಾರ್ದಿತ್ತು ಇಷ್ಟು ಜೋರಾಗಿ, ಭಾಳ ಬಲವಾಗಿ ಹೊಡೆದೆ, ಗೊತ್ತು ತಾಯಿಗೆ. ಆ ಮಗು ಗಲಾಟೆ ಮಾಡುತ್ತೆ, ಅಳುತ್ತೆ, ರಂಪಾಟ ಮಾಡುತ್ತೆ, ಎಲ್ಲ ಮಾಡುತ್ತೆ. ಅರ್ಧ ಗಂಟೆ ಆದ ಕೂಡಲೇ ಮಗು ಮರೆತು ಬಿಡುತ್ತೆ. ಮಗು ಮತ್ತೆ ಓಡಿ ಬರುತ್ತೆ ತಾಯಿ ಹತ್ರ. ತಾಯಿ ಇನ್ನೂ ಮರ್ತಿಲ್ಲ, ತಾಯಿಯ ಅಂತಃಕರಣದಲ್ಲಿ ಗಾಯ ಇನ್ನೂ ಹಸಿಯಾಗಿದೆ. ಮಗು ಮರೆತಿದೆ, ಮಗುವಿನ ಮುಖದಲ್ಲಿ ಮತ್ತೆ ನಗು ಇದೆ, ಆದರೆ ಇವಳ ಕೈಲಿ ನಾವು ಹಾಗೆ ಏನೇನೋ ಘಟನೆಗಳು ಘಟಿಸ್ತವೆ, ನಮಗೆ ಮರೀಲಿಕ್ಕೆ ಗೊತ್ತೇ ಇಲ್ಲ, ಬಿಡ್ಲಿಕ್ಕೆ ಗೊತ್ತೇ ಇಲ್ಲ ನಮಗೆ, ಅದನ್ನೇ ಹಿಡ್ಕೊಂಡಿರ್ತೀವಿ ಅಲ್ಲ. ಪೂಜ್ಯ DVG ಇನ್ನೊಂದು ಕಗ್ಗದಲ್ಲಿ ಹೇಳ್ತಾರೆ, ತರಚು ಗಾಯವ ಕೆರೆದು ಹುಣ್ಣನಾಗಿ ಪುದುಕಪಿ, ಕೊರತೆಯೊಂದನು ನೀನು ನೆನೆದು ಕೆರಳಿ, ಧರೆಯೆಲ್ಲವನು ಶಪಿಸಿ ಮನದಿ ನರಕವ ನಿಲ್ಲಿಸಿ, ನರುಳುವುದು ಬದುಕೇನೋ ಮಂಕುತಿಮ್ಮ. ಏನೋ ಒಂದು ಸಣ್ಣ ಘಟನೆ, ಏನೋ ಒಂದಿಷ್ಟು ಏರುಪೇರಾಗುತ್ತೆ, ಏನೋ ಒಂದಿಷ್ಟು ಬೇಡವಾದಂಥ ಘಟನೆಗಳು ಘಟಿಸ್ತವೆ, ಏನೋ ಒಂದಿಷ್ಟು ಮಾತುಗಳು ಬರ್ತವೆ, ಏನೋ ಒಂದಿಷ್ಟು ಅವ್ಯವಹಾರಗಳಾಗ್ತವೆ, ಏನೋ ಒಂದಿಷ್ಟು ಹೆಚ್ಚು ಕಡಿಮೆ ಆಗುತ್ತೆ ಜೀವನದಲ್ಲಿ. ಅದನ್ನೇ ಗಟ್ಟಿಯಾಗಿ ಇಟ್ಕೊಂಡು ಅಲ್ಲ. DVG ಕೊಡೋ ಉದಾಹರಣೆ ನೋಡಿ, ತರಚು ಗಾಯವ ಕೆರೆದು ಹುಣ್ಣನಾಗಿ ಕಪಿ. ಒಂದು ಕಪಿ ಕೋತಿಗೆ ಗಾಯ ಆದರೆ ಅದು ಬದುಕೋದಿಲ್ಲ ಅಂತ, ಸತ್ತೋಗ್ಬಿಡುತ್ತೆ ಅದರಲ್ಲಿ. ಯಾಕೆಂದರೆ ಆ ಗಾಯ ವಾಸಿಯಾಗುವ ಸಂದರ್ಭದಲ್ಲಿ ತುರ್ಸುತ್ತೆ. ತುರ್ಸ್ಕೋಬಾರ್ದು. ಅವಾಗ ತುರ್ಸ್ಕೊಂಡ್ರೂ ಎಷ್ಟು ತುರ್ಸ್ಕೋಬೇಕು ಅನಿಸೋದು ನಿಮಗೆ ಗೊತ್ತಿರಬೇಕು. ಪಾಪ ಕೋತಿ ಗೊತ್ತಿಲ್ಲ, ಜೋರ ತೋರಿಸ್ಕೊಳ್ಳುತ್ತೆ. ತರಚು ಗಾಯವ ಕೆರೆದು ಹುಣ್ಣನಾಗಿ ಪುದುಕಪಿ. ತರಚು ಗಾಯ ಆಗಿರುತ್ತೆ, ಅದನ್ನು ದೊಡ್ಡ ಹುಣ್ಣು ಮಾಡಿಕೊಳ್ಳುತ್ತೆ, ಕೊನೆಗದು ವಾಸಿ ಆಗೋದೇ ಇಲ್ಲ, ಅದರಲ್ಲೇ ಸತ್ತು ಹೋಗ್ಬಿಡುತ್ತೆ. ನಾವು ನಮ್ಮ ಜೀವನವನ್ನು ಹಾಗೆ ಮಾಡ್ಕೊಂಡಿದ್ದೀವಿ. ಏನೋ ಒಂದು ಸಣ್ಣ ಘಟನೆ ಆಗಿರುತ್ತೆ, ಏನೋ ಒಂದಿಷ್ಟು ವ್ಯತ್ಯಾಸ ಆಗಿರುತ್ತೆ, ಏನೋ ಒಂದಿಷ್ಟು ಜೀವನದಲ್ಲಿ ಏರುಪೇರಾಗಿರುತ್ತದೆ, ಏನೋ ಯಾರೋ ಅಂದಿರ್ತಾರೆ.
ಜಪಾನ್ನಲ್ಲಿ ಮಹಾತ್ಮರನ್ನು ಅಲ್ಲೊಂದು ಪರಂಪರೆ ಇದೆ, ಝೆನ್ ಪರಂಪರೆ ಅಂತೇಳಿ, ಭಾಳ ಸುಂದರವಾದ ಪರಂಪರೆ. ಝೆನ್ ಅಂದರೆ ಏನಿಲ್ಲ, ಧ್ಯಾನ ಅಂತಕ್ಕಂಥ ಏನು ಶಬ್ದ ಇದೆ, ಈ ಧ್ಯಾನ ಅಂತಕ್ಕಂಥ ಶಬ್ದ ಭಾರತದಿಂದ ಚೈನಾಗೆ ಹೋಗಿ ಚೈನಾದಿಂದ ಜಪಾನಿಗೆ ತಲುಪೋಷ್ಟೊತ್ತಿಗೆ ಆ ಧ್ಯಾನ ಅಂತಕ್ಕಂಥ ಶಬ್ದವೇ ಝೆನ್ ಅಂತಾಯಿತು. ಅದರಿಂದ ಯಾರು ಆ ಪದ್ಧತಿಯನ್ನು ಅನುಕರಣೆ ಮಾಡ್ತಾರೆ, ಆಚರಿಸ್ತಾರೆ, ಅವರನ್ನು ಝೆನ್ ಮಾಸ್ಟರ್ಸ್ ಅಂತ ಹೇಳಿ ಕರೀತಾರೆ. ಝೆನ್ ಮಾಸ್ಟರ್ಸ್ ಭಾಳ ಅದ್ಭುತ ಝೆನ್ ಕಥೆಗಳು ಅಂಥೇಳಿ ಭಾಳ ಸುಪ್ರಸಿದ್ಧ ಕಥೆಗಳು. ಅದರಲ್ಲಿ ಒಂದು ಕಥೆ ಭಾಳ ಅದ್ಭುತ ಕಥೆ. ಒಬ್ಬ ಶಿಷ್ಯ ಗುರುವಿನ ಬಳಿ ಬರ್ತಾನೆ. ಅವನ ಅನೇಕ ಸಮಸ್ಯೆಗಳು, ಅನೇಕ ತಾಪತ್ರಯಗಳು ಅವನಿಗೆ. ಗುರುಗಳೇ, ನನಗೆ ಉತ್ತರ ಕೊಡಿ ಇದಕ್ಕೆ ಅಂತಾನೆ. ಅವನಂತಾನೆ, ನಾನು ಸಾಯಂಕಾಲ ಸ್ವಲ್ಪ ದೋಣಿ ವಿಹಾರಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ, ಬರ್ತೀಯ ನೀನು? ಬರ್ತೀನಿ. ಸರಿ, ನದಿಯ ಮಧ್ಯಕ್ಕೆ ದೋಣಿನ ಹುಟ್ಟಾಕ್ಕೊಂಡು ಝೆನ್ ಮಾಸ್ಟರ್ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ನೋಡು, ಅದನ್ನು ನೋಡು, ಇದನ್ನು ನೋಡು ಅಂತೇಳಿ ಏನೇನೋ ಹೇಳ್ತಾ ಇರ್ತಾನೆ. ಹಿಂದ್ಗಡೆಯಿಂದ ಒಂದು ಬೋಟ್ ಬಂದು ಆ ಬೋಟಿಗೆ ಹೊಡೆದು ಬಿಡುತ್ತೆ ಜೋರಾಗಿ. ಏನು ಹೆಚ್ಚು ಕಡಿಮೆ ಇವರು ಬೋಟ್ ಮುಳುಗೇ ಹೋಯ್ತೇನೋ ಅನ್ನೋಂಥ ಪರಿಸ್ಥಿತಿ. ಸಂಭವ್ ಅವರು ಸರ್ವೈವ್ ಆಗ್ತಾರೆ, ಏನಾಗೋದಿಲ್ಲ. ಝೆನ್ ಮಾಸ್ಟರ್ ಹೇಳಿರ್ತಾನೆ, ನಾನು ಹೇಳೋ ತನಕ ತಲೆ ತೀರಿಸೋ ಆಗಿಲ್ಲ, ನನ್ನನ್ನೇ ನೋಡ್ತಾ ಇರಬೇಕು, ಬೆಕ್ಕದ್ದಾಗಲಿ. ಸೊ ಏನು ಹೇಳೋದಿಲ್ಲ ಅವನು. ಅದಕ್ಕೆ ಇಷ್ಟು ಸಿಟ್ಟು ಬರುತ್ತೆ ಅವನಿಗೆ, ಇಷ್ಟು ಬೈತಾನೆ. ಝೆನ್ ಮಾಸ್ಟರ್ ಕೇಳ್ತಾನೆ, ಯಾರು ದೋಣಿ ಬಂದು ಅಪ್ಪಳಿಸ್ತಲ್ಲ, ಏನು ಮಾಡ್ತೀಯ ಅವ್ರಿಗೆ? ಏನು ಮಾಡ್ತೀಯ? ಮನಸ್ಸಲ್ಲಿ ಇದ್ದದ್ದೆಲ್ಲ ಹೇಳ್ತಾನೆ. ಝೆನ್ ಮಾಸ್ಟರ್ ಹೇಳ್ತಾನೆ, ಒಂದ್ಸರಿ ಹಾಗಾದ್ರೆ ತಿರುಗಿ ನೋಡ್ತಾನೆ. ಒಂದು ದೋಣಿ ಏನು ಬಂದು ಅಪ್ಪಳಿಸಿದೆ, ಆ ದೋಣಿ ಒಳಗೆ ಯಾರೂ ಇಲ್ಲ. ಅಲ್ಲಿ ಕಟ್ಟಿದ್ದು ದೋಣಿ ಹೆಂಗೋ ಹಗ್ಗ ಬಿಚ್ಕೊಂಡ್ಬಿಟ್ಟಿದೆ. ಈ ನದಿಯ ತೆರೆಗಳಿಗೆ ಅದು ತೇಲ್ಕೊಂಡು ಬಂದು ಈ ದೋಣಿಗೆ ಹೊಡೆದ್ಬಿಟ್ಟಿದೆ. ಆ ಸಂತ ಕೇಳ್ತಾನೆ, ದೋಣಿ ಒಳಗಡೆಗೆ ಯಾರಾದರೂ ಇದ್ದರೆ ನೀನು ಬೈದಿದ್ದೆಲ್ಲ ಕರೆಕ್ಟು, ಬಟ್ ಈ ದೋಣಿ ಒಳಗೆ ಯಾರಿಗೂ ಇಲ್ಲ, ಈಗ ಯಾರಿಗೆ ಬೈತೀಯ? ಅವನಂದ, ಯಾರಿಗೆ ಬೈಯೋದು, ನಾನು ಹಣೆ ಬಾರ. ಝೆನ್ ಮಾಸ್ಟರ್ ಹೇಳ್ತಾನೆ, ನನ್ನ ದೃಷ್ಟಿಯಲ್ಲಿ ದೋಣಿಯಲ್ಲಿ ಯಾರಿದ್ರೂ ಕೂಡ ನನ್ನ ಹಣೆ ಬಾರ ಅಂತ ನಾನು ಸುಮ್ಮನೆ ಇರ್ತೀನಿ. ಯಾಕೆ? ದೋಣಿಯಲ್ಲಿ ಯಾರು ಇಲ್ಲ ಅಂದರೆ ನಿನ್ನ ಕೈಲಿ ಸುಮ್ಮನೆ ಇರಲಿಕ್ಕಾಗುತ್ತೆ ಅನ್ನೋದಾದರೆ ಇದ್ದರೂ ಸುಮ್ಮನೆ ಇರೋದನ್ನು ಕಲಿ. ಯಾಕೆ ಮನಸ್ಸನ್ನು ನರಕ ಮಾಡ್ಕೋತಾ ಇದೆಯಾ? ಯಾಕೆ ನಿನ್ನ ಜೀವನವನ್ನು ಹಾಳು ಮಾಡ್ಕೋತಾ ಇದೆಯಾ ನೀನು? ಜೀವನದಲ್ಲಿ ನಮ್ಮ ಮನಸ್ಸಿನ ಪ್ರಶಾಂತತೆ ಬಹಳ ಮುಖ್ಯ. ಎಂತಹ ಸಂದರ್ಭದಲ್ಲಿಯೂ ಕೂಡ ನಮ್ಮ ಮನಸ್ಸಿನ ಪ್ರಶಾಂತತೆಯನ್ನು ನಾವು ಹಾಳು ಮಾಡಿಕೊಳ್ಳಬಾರದು. ಅಲ್ಲ ಸ್ವಾಮೀಜಿ, ಅವನದು ತಪ್ಪು ಯಾರ್ದಾರು ಇರಲಿ. ತೊಟಿಯ ಬಿಗಿ ಅಲ್ಲ, ಅದಕ್ಕೆ ಹೇಳಿದ್ದು ಕೆಲವು ವಾಕ್ಯಗಳನ್ನು ನಾವು ಬರ್ಕೊಳ್ಬೇಕು. ಏನಕ್ಕೆ? ನಮಗೆ ಶಾಂತಿ ಬೇಕಾದರೆ, ನಮಗೆ ನೆಮ್ಮದಿ ಬೇಕಾದರೆ, ನಮ್ಮ ಜೀವನ ಸುಖಮಯವಾಗಬೇಕಾದ್ರೆ ನಾವು ಸುಮ್ಮನಿರೋದನ್ನು ಕಲಿಬೇಕು. ಅಲ್ಲ, ಅವ್ರು ಅನ್ಯಾಯ ಆಗ್ತಾಯಿದೆ, ಅಲ್ಲ ಮೋಸ ಆಗ್ತಾಯಿದೆ, ಅಲ್ಲ ವಂಚನೆ ಆಗ್ತಾಯಿದೆ, ಅಲ್ಲ ಅದಾಗ್ತಾಯಿದೆ, ಇದಾಗ್ತಾಯಿದೆ, ಎಲ್ಲಕ್ಕೂ ಸುಮ್ಮನೆ ಇರಬೇಕಾ? ನಿನಗೆ ಶಾಂತಿ ಬೇಕಾದರೆ ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ ನಮ್ಮ ಕೈನಲ್ಲಿ ಅಲ್ಲ. ಒಂದು ತಮಾಷೆ ಮಾಡಿದ್ದಾರೆ ಪೂಜ್ಯ DVJ. ಪರಮೇಷ್ಠಿ ನಿಜ ಚಾತುರ್ಯ ನಳೆಯ ನಿರಬಿಸಿದ ನೆರಡು ಕೈಯಿಂದೆರಡು ಜಂತುಗಳ ಬಳಿಕ
ಇರದೆ ತಾನವನೊಂದು ಗೂಡಿಸಲು ಬೆರಗಾಯಿತು ನರಿಯುವ ನರವು ನರ ಮಂಕುತಿಮ್ಮ. ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂತೆ ಭಗವಂತ, ಯಾಕೋ ಸಮಾಧಾನ ಆಗಲಿಲ್ಲ, ಖುಷಿ ಆಗಲಿಲ್ಲ. ನಂದು ರಿಯಲ್ ಕ್ರಿಯೇಟಿವಿಟಿ ಏನಿದೆ ಅದು ಇನ್ನೂ ಹೊರಗೆ ಬಂದಿಲ್ಲ ಅನ್ನಿಸ್ತದೆ. ಯಾರಿಗೆ? ಭಗವಂತನಿಗೆ. ಏನೇ ಇರಲಿ, ನನ್ನ ಒಂದು ಸಾಮರ್ಥ್ಯಕ್ಕನುಗುಣವಾಗಿ ನಾನೇನಾದ್ರು ಅದು ಮಾಡಬೇಕು ಅಂತ ಹೇಳಿ ಒಂದು ಕೈಯಿಂದ ಸೃಷ್ಟಿ ಮಾಡಿದಂತೆ ಏನನ್ನು? ನರಿಯನ್ನು. ಇನ್ನೊಂದು ಕೈಯಿಂದ ಸೃಷ್ಟಿ ಮಾಡಿದಂತೆ ಏನನ್ನು? ವಾನರ. ಇದು ಕೋತಿ, ಇದು ನರಿ, ಇದು ಮೋಸಕ್ಕೆ ಫೇಮಸ್, ಇದು ಹುಚ್ಚಾಟಕ್ಕೆ ಫೇಮಸ್. ಯಾಕೋ ಇನ್ನೂ ಸಮಾಧಾನ ಆಗಲಿಲ್ಲ, ಎರಡನ್ನೂ ಮಿಕ್ಸ್ ಮಾಡಿದ್ದೆ. ಯಾರು? ನರ, ಮನುಷ್ಯ ಸೃಷ್ಟಿಯಾದಂತೆ. ಎಷ್ಟು ಖುಷಿ ಆಯಿತು, ಅವನೇ ಜಗತ್ತು ಬಿಟ್ಟು ಓಡೋಗ್ಬಿಟ್ನಂತೆ. ನರಿಯುವ ನರವು ನರನು ಮಂಕುತಿಮ್ಮ, ಎರದೆ ತಾನವನೊಂದು ಗೂಡಿಸಲು ಬೆರಗಾಯಿತು. ಅಲ್ಲ, ಈ ಜಗತ್ತಿನಲ್ಲಿ ಒಂದು ಹುಲಿಯನ್ನು ನಂಬೋದು ನೀವು, ಒಂದು ಹಾವನ್ನು ನಂಬೋದು, ಒಂದು ನರಿಯನ್ನು ನಂಬೋದು, ಎಲ್ಲ ಪಶು ಪಕ್ಷಿ ಪ್ರಾಣಿಗಳನ್ನು ನಂಬೋದು. ಯಾಕೆ? ನಮ್ಗೆ ಗೊತ್ತಿದೆ ಹುಲಿ ಅಂದರೆ ಹೇಗೆ, ಅದು ಮಾಂಸಾಹಾರಿ, ಅದರ ಸ್ವಭಾವ ಹೀಗಿದೆ. ನರಿ ಅಂದರೆ ಹೀಗೆ, ಒಂದು ನಾಯಿ ಅಂದರೆ ಹೀಗೆ, ಒಂದು ಹಾವು ಅಂದರೆ ಹೀಗೆ, ನಮ್ಗೆ ಗೊತ್ತಿದೆ. ನಾವು ಅದನ್ನು ಮುದ್ದು ಮಾಡಲಿಕ್ಕೆ ಹೋಗೋದಿಲ್ಲ. ಮನುಷ್ಯ ಒಬ್ಬ ಡೇಂಜರ್, ಅವನನ್ನು ನಂಬೋ ಹಾಗೆ ಇಲ್ಲ. ಯಾವಾಗ ಏನಾಗ್ತಾನೆ ಗೊತ್ತಿಲ್ಲ. ಅಲ್ಲ, ಗೋಮುಖ ವ್ಯಾಘ್ರ ಯಾರಿಗೆ? ಹಸುಗೆಲ್ಲ ಕರೆಯೋದು, ವ್ಯಾಘ್ರನಿಗೆಲ್ಲ ಕರೆಯೋದು, ಮನುಷ್ಯನಿಗೆ ಕರೆಯೋದು. ಯಾಕೆಂದರೆ ಅವನು ಹೊರಗಡೆಗೆ ಹೇಗೆ ಕಾಣ್ತಾ ಇದ್ದಾನೆ, ಒಳಗಡೆ ಹಾಗೆ ಇಲ್ಲ. ರಾವಣನಿಗೆ ದಶಶಿರವದೆ ನರನು ಶತಶಿರನು, ಸಾವಿರಾಸ್ಯಗಳನ್ನು ಒಂದರೊಳು ಅಡಗಿಸಿಹನು. ರಾಮಾಯಣನೆಲ್ಲ ಪ್ರವಚನ ಮಾಡ್ಬೇಕಾದ್ರೆ ಜನ ಬಂದು ಕೇಳೋರು, ನಿಜವಾಗ್ಲೂ ರಾವಣನಿಗೆ 10 ತಲೆ ಇತ್ತ? ರಾವಣನಿಗೆ 10 ತಲೆ ಇರಲಿಲ್ಲ. 10 ತಲೆಯಿಂದ ಎಷ್ಟು ವಿಚಾರವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟು ತಲೆ ಒಂದೇ ತಲೆಯಲ್ಲಿತ್ತು ಅವನಿಗೆ. ಅಷ್ಟು ಬುದ್ಧಿಶಕ್ತಿ ಅವನ ಹತ್ರ ಇತ್ತು. 20 ಕೈಗಳಿಂದ ಎಷ್ಟು ಶಕ್ತಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ 2 ಕೈಗಳಿಂದ ಮಾಡ್ತಿದ್ದ ಅವನು. ಅಂತ ಚಾಣಾಕ್ಷ. ಲೇವಡಿ ಮಾಡ್ತಾರೆ ನಮಗೆ DBG. ರಾವಣನಿಗೆ ದಶಶಿರವದೇನು, ನರನು ಶತಶಿರನು, ನಮಗೆ 106 ತಲೆಗಳಂತೆ. ಯಾಕೆ? ಹೊರಗಡೆ ತೋರಿಸೋ ಮುಖ ಬೇರೆ, ಮಿತ್ರರಿಗೆ ತೋರಿಸೋ ಮುಖ ಬೇರೆ, ಆತ್ಮನಿಗೆ ತೋರಿಸ್ತಕ್ಕಂಥ ಮುಖ ಬೇರೆ, ಬಂಧುಗಳ ಜೊತೆಗೆ ನಮ್ಮ ಮುಖ ಬೇರೆ, ನಾವು ಒಬ್ಬರೇ ಇದ್ದಾಗ ಬೇರೆ. ಹೊರಗಡೆಗೆ ವ್ಯಕ್ತಿ ಹೇಗೆ ಕಾಣಿಸ್ತಾ ಇದ್ದಾನೆ ಸತ್ಯ ಅಲ್ಲವೇ ಅಲ್ಲ? ಹೌದಾ? ಹೊರಗಡೆಗೆ ನಾವು ಬೇರೆಯೇ, ಒಳಗಡೆಗೆ ನಾವು ಬೇರೆಯೇ. ಏನೇನೆಲ್ಲ ಮುಖವಾಡಗಳನ್ನು ಹಾಕ್ಕೊಂಡು ಓಡಾಡ್ತೀವಿ ನಾವು, ಏನೇನೆಲ್ಲ ವ್ಯಕ್ತಿತ್ವದ ನಿರ್ಮಾಣವನ್ನು ಮಾಡ್ಕೊಂಡಿದ್ದೀವಿ. ಸಮಸ್ಯೆ ಆಗೋದಿಲ್ಲಿ. ಸಮಸ್ಯೆ ಎಲ್ಲಾಗುತ್ತೆ ಅಂದರೆ ಎಲ್ಲೋ ಹಾಕಿರೋ ಮುಖವಾಡ ಇನ್ಯಾರ್ದೋ ಜೊತೆಗೆ ಒಂದೊಂದು ಸರಿ ಎಕ್ಸ್ಪೋಸ್ ಆಗಿಬಿಡುತ್ತೆ. ಆವಾಗ ಒತ್ತಡಕ್ಕೊಳಗಾಗ್ತೀವಿ, ಆವಾಗ ಟೆನ್ಷನ್ ಆಗುತ್ತೆ. ಆದರೂ ಸಮರ್ಥನೆ ಮಾಡ್ಕೋತೀವಿ ನಾವು, ನಾನು ಒಳ್ಳೆಯವನೇ ನಾನು. ದಾರಿಯಲ್ಲಿ ನಡೀತಾ ಇರ್ತಕ್ಕಂಥ ವ್ಯಕ್ತಿ ಜಾರ್ತಾನೆ. ಜಾರಿ ಬಿದ್ದವರೆಲ್ಲರೂ ಕೂಡ ಕುರುಡ್ರೇನಲ್ಲ. ಕಣ್ಣಿರ್ತಕ್ಕಂಥ ವ್ಯಕ್ತಿಯು ಕೂಡ ಗೋಡೆಗೆ ಹಾಯ್ತಾನೆ. ಗೋಡೆಗೆ ಹಾದವ್ರನ್ನೆಲ್ಲ ನಾವು ಕುರುಡ್ರು ಅಂತ ಕರೆಯೋಕ್ಕಾಗತ್ತಾ? ಸಮರ್ಥನೆ ಮಾಡ್ಕೋತೀವಿ ನಾವು. ಮನುಷ್ಯ ಒಬ್ಬ ಬಹಳ ಡೇಂಜರಸ್. ಯಾಕೆಂದರೆ ಅವನು ನೇರವಾಗಿಲ್ಲ.
ಅವನು ಸರಳವಾಗಿಲ್ಲ. ಕಂಸಿ ಒಂದು ಚಿಕ್ಕ ಮಗು ಎಷ್ಟು ಸರಳವಾಗಿರುತ್ತೆ, ಎಲ್ಲಿ ತನಕ ಆ ಮಗುವಿನಲ್ಲಿ ಸರಳತೆ ಇದೆ, ಮಗು ಬಹಳ ಮುಗ್ಧವಾಗಿರುತ್ತೆ, ಮಗು ಬಹಳ ಮುದ್ದಾಗಿರುತ್ತೆ. ಎಲ್ಲರೂ ಕೂಡ ಮುದ್ದಾಡ್ತಾರೆ, ಅದನ್ನು ಎಲ್ಲರೂ ಕೂಡ ಪ್ರೀತಿ ಮಾಡ್ತಾರೆ. ಯಾವಾಗ ಆ ಮಗುವಿನಲ್ಲಿ ಆ ಮುಗ್ಧತೆ ಹೋಯಿತು, ಅವನೇ ರಾಕ್ಷಸನಾಗ್ತಾನೆ. ಗಮನಿಸಿ, ಕಾಡಿಗೆ ಹೋಗಿ ನೀವು, ಕಾಡಲ್ಲಿ ಹೆಂಗಂದ್ರೆ ಹಂಗೆ ಬೆಳೆದಿರ್ತವೆ ಗಿಡ ಮರಗಳು. ಅದೇ ಒಂದು ಪಾರ್ಕಿಗೆ ಹೋಗಿ, ಅಲ್ಲೂ ಗಿಡ ಮರಗಳಿವೆ. ಅಲ್ಲಿ ಎಲ್ಲೆಲ್ಲಿ ಯಾವ ಗಿಡ ಇರಬೇಕು ಪ್ಲ್ಯಾನ್ ಮಾಡಿ ಹಾಗೆ ಬೆಳೆಸಿರ್ತಾರೆ. ಜಾಸ್ತಿ ಬೆಳೀತೋ ಟ್ರಿಮ್ ಮಾಡ್ತಾರೆ, ಕಟ್ ಮಾಡ್ತಾರೆ, ಅದಕ್ಕೊಂದು ಶೇಪ್ ಕೊಡ್ತಾರೆ. ಎಲ್ಲ ಒಂದೇ ಹೈಟಲ್ಲಿ ಹೂವುಗಳು ಬಿಟ್ಟರೆ ಎಲ್ಲ ಎಷ್ಟು ಚೆಂದ ಒಳ್ಳೆ ತೋರಣ ಹಾಕಿದಾಗಿರುತ್ತೆ. ನಮ್ಮ ಜೀವನ ಅಡವಿ ಹಾಗೆ ಕಾಡಿನ ಥರ ಆಗಬಾರ್ದು. ನಮ್ಮ ಜೀವನ ಭಾಳ ಸುಂದರವಾದ ಒಂದು ಪಾರ್ಕ್ ಥರ ಇರಬೇಕು. ನಾವು ನಿರ್ಮಾಣ ಮಾಡಬೇಕು ನಮ್ಮ ವ್ಯಕ್ತಿತ್ವವನ್ನು, ಏನು ಬೆಳೆಸಬೇಕು, ಏನಿರಬೇಕು ಇಲ್ಲಿ ಒಳಗಡೆಗೆ, ಯಾವ ಸಂಸ್ಕಾರಗಳನ್ನು ನಾವು ಕೊಟ್ಕೋಬೇಕು ಅಲ್ಲ. ನಮ್ಮ ಮನೆಯ ತೋಟದಲ್ಲಿ ಏನನ್ನು ಬೆಳೆಸಬೇಕು ಅಂತ ನಾವು ನಿರ್ಧಾರ ಮಾಡಬೇಕು. ಎಷ್ಟು ಬೇಡ ಅಂದರೂ ಕಸ ಬೆಳೆಯುತ್ತೆ, ಕಿತ್ತಾಕಬೇಕಾಗುತ್ತೆ, ಅದನ್ನು ತೆಗೆದಾಕಬೇಕಾಗುತ್ತೆ. ಕೆಟ್ಟದ್ದು ಅನಾಯಾಸವಾಗಿ ಬೆಳೆಯುತ್ತೆ. ಒಂದು ಮಳೆ ಬಂದರೆ ಸಾಕು, ಬೇಡವಾದ ಕಸ ಕಡ್ಡಿಗಳು ತನ್ನಿಂತಾನೇ ಬೆಳೀತವೆ. ಎಷ್ಟು ವಿಚಿತ್ರ ಗೊತ್ತಾ, ನಿಮ್ಮ ಮನೆಯಲ್ಲಿ ನಿಮ್ಮ ತೋಟದಲ್ಲಿ ಬೆಳೆಯೋ ಗಿಡ ಮರಗಳಿಗೆ ರೋಗ ಬರುತ್ತೆ, ಅದಕ್ಕೆ ರೋಗ ಬರೋದೇ ಇಲ್ಲ. ಒಳ್ಳೆಯದನ್ನು ನಾವು ಬೆಳೆಸ್ಕೊಳ್ಬೇಕು. ಅದಕ್ಕೆ ಹೆಸರು ಸಾಧನೆ. ಮುಂದುವರಿಯುತ್ತೆ, ನಾಳೆ ಚಿಂತನೆ ಮಾಡೋಣ. ನಾನು ನೀನು ಎನ್ನದಿರು ಹೀನ ಮಾನವ, ಜ್ಞಾನದಿಂದ ನಿನ್ನ ನೀನೇ ತಿಳಿದುಕೊಳ್ಳಲೋ, ನಾನು ನೀನು ಎನ್ನದಿರು ಹೀನ ಮಾನವ, ಕಾಲಕರ್ಮಶೀಲ ನೇಮ ನಿನ್ನದೇನೆಲೋ, ಜಾಲವಿದ್ಯೆ ಬಯಲ ಮಾಯೆ ನಿನ್ನದೇನೆಲೋ, ಹೆಣ್ಣು ಹೊನ್ನು ಮಣ್ಣು ಮೂರು ನಿನ್ನದೇನೆಲೋ, ಅನ್ನದಿಂದ ಬಂದ ಕಾಯ ನಿನ್ನದೇನೆಲೋ, ಕರ್ಣದಿಂದ ಕೇಳುವ ಘೋಷ ನಿನ್ನದೇನೆಲೋ, ನಿನ್ನ ಬಿಟ್ಟು ಹೋಗುವ ದೇಹ ನಿನ್ನದೇನೆಲೋ, ನಾನು ನೀನು ಎನ್ನದಿರು ಹೀನ ಮಾನವ, ಕಾಲಕರ್ಮಶೀಲ ನೇಮ ನಿನ್ನದೇನೆಲೋ,
ವಿದ್ಯೆ ಬಯಲ ಮಾಯೆ ನಿನ್ನದೇನೆಲೋ ಜಾಲವಿ ಕೀಲು ಜಡಿದ ತೊಗಲ ಗೊಂಬೆ ನಿನ್ನದೇನೆಲೋ ಲೋಲಾದಿ ಕೇಶವನ ಭಕ್ತನಾಗೆಲೋ ನಾನು ನೀನು ಎನ್ನದಿರು ಹೀನ ಮಾನವ ಜ್ಞಾನದಿಂದ ನಿನ್ನ ನೀನೆ ತಿಳಿದುಕೊಳ್ಳಲೋ